ಯಾವ ಮಾತಿದೆ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಮನೆ ಮುಂದೆ ಹೋಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದ ಒಂದು ಸಂಸ್ಥೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ ಅತ್ಯುತ್ತಮವಾದ ಆಡಳಿತಗಾರರನ್ನು ಅತ್ಯುತ್ತಮವಾದ ವ್ಯಕ್ತಿಗಳನ್ನು ಚೇರಲ್ಲಿ ಕೂತ್ಕೊಳಿಸಿದ್ರೆ ಅವು ಪರೋಕ್ಷವಾಗಿ ಎಲ್ಲರ ಕೆಲಸ ಮಾಡುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಇದಕ್ಕೆಲ್ಲ ಕೂಡ ಒಂದು ಉದಾಹರಣೆ, ಒಂದು ಪ್ರೇರಣೆಯಾಗಿ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ತನ್ನ ಆ ಒಂದು ಹಲವಾರು ಕೆಲಸಗಳನ್ನು ಇವತ್ತು ಮಾಡಿ ಎಲ್ಲ ನಮ್ಗೆಲ್ಲರಿಗೂ ಯುವಕರಿಗೆ ಮತ್ತು ನಮ್ಗೆಲ್ಲರಿಗೂ ಒಂದು ಪ್ರೇರಣೆ ಆಗಿದ್ದಾರೆ. SIDCC ಬ್ಯಾಂಕ್ ಅನ್ನು ಇಷ್ಟು ಅಶ್ವಸ್ಯಾಗಿ ತರಬೇಕಾದ್ರೆ ಅದ್ರಲ್ಲಿ ನಾವು ಸೇರಿದಷ್ಟು ಸುಲಭದಲ್ಲಿ ಆಗುದಿಲ್ಲ, ಬಹಳ ಕಷ್ಟ ಇದೆ ನಾನು ನೋಡಿದ ಮಟ್ಟದಲ್ಲಿ. ಅದಕ್ಕಾಗಿ ನಿಷ್ಠರಾಗಿ ಬಹಳಷ್ಟು ನಿಷ್ಠರಾಗಿರ್ತಾರೆ. ಯಾಕೆ ಎಲ್ಲರೂ ಕೂಡ ಲೋನ್ ಕಡಿಮೆ ಮಾಡಿ ಲೋನ್ ಮನ್ನಾ ಮಾಡಿ ಅಂತ ಕಾಲ್ ಮಾಡುದು, ಮಾಡಿದಾಗ ಬಹಳ ನಿಷ್ಠವಾಗಿ ಖಡಕ್ಕಾಗಿ ಯಾವುದಿಲ್ಲ ನಮಗೆ DCC ಬ್ಯಾಂಕ್ ಮುಖ್ಯ, ಅದನ್ನ ಮುಳುಗಿಗೆ ಬಿಡುವುದೇ ಇಲ್ಲ ಅಂದ್ರೆ ಯಾವುದೇ ಮುಲಾಜಿ ಇಲ್ಲದೆ ಬಹಳ ಸ್ಪಷ್ಟವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂತ ಒಂದು ಶಕ್ತಿ ಮತ್ತು ಆ ಒಂದು ನೇರ ನುಡಿಯೇ ಅದಕ್ಕೆ ಇವತ್ತು ಪ್ರಮುಖವಾಗಿ ಕಾರಣ ಇವತ್ತು ಆಗಿದೆ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮಗೆ ಕೆಲವರಿಗೆ ಆಗ ಬೇಸರ ಆಗಿರೋ ಒಪ್ಪಲಿಲ್ಲ ಅಂತೇಳಿ, ಮತ್ತು ಒಟ್ಟಾರೆಯಾಗಿ ನೋಡುವಾಗ ಬೇರೆ ಬೇರೆ ಬ್ಯಾಂಕಿನ ಪರಿಸ್ಥಿತಿಯನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಚಾರ ನಾವು ನೋಡುವಾಗ ಏನಾಗಿದೆ ಅಂತ ನೋಡುವಾಗ ಈ ರೀತಿಯ ಒಂದು ನಿಷ್ಠುರವಾದ ಆಡಳಿತ ನಡೆಸಿದ ಕಾರಣ, ಆ ವ್ಯಕ್ತಿತ್ವ ನಡೆಸಿದ ಕಾರಣ ಬಹುಶಃ ಇವತ್ತು ಒಂದು ಹಂತಕ್ಕೆ ನಿಲ್ಲುವಂತ ವಿಚಾರ ಕೂಡ ಇವತ್ತು ಆಗಿದೆ. ಬಹುಶಃ SIDCC ಬ್ಯಾಂಕ್ ಮಾತ್ರ ಅಲ್ಲ, ಬಹುಶಃ ರಾಜೇಂದ್ರ ಕುಮಾರ್ ಅವರು ಇವತ್ತು ಎಲ್ಲಾ ಬ್ಯಾಂಕಿಗಳ ಎಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದು ಒಗ್ಗಟ್ಟು, ಒಮ್ಮತ, ಪ್ರೀತಿ, ವಿಶ್ವಾಸ, ಯಾವುದೇ ಒಂದು ಬಹುಶಃ ಸಮಾಜದ ಜನಸಾಮಾನ್ಯರ ಅಭಿವೃದ್ಧಿ ಹಿತ ಅಂತ ಅನಿಸಿಕೊಂಡು ಅದನ್ನು ಬಹಳ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗಿದ್ದು ಕೂಡ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಕ್ಕಾಗಿ ನಾನು ಹಿಂದೆ ಕೂಡ ಹೇಳಿದ್ದೇನೆ ನೋಡಿ, ಬಹುಶಃ ನಮ್ಮ ಕಣಚೂರು ಮೋನಕ್ಕನವರು ಇವತ್ತು ಇದ್ದಾರೆ. ಅವರು ಇಂಥ ದೊಡ್ಡ ಮಟ್ಟದ ಉದ್ಯಮಿ ಕೂಡ ಆಗಿದ್ರು. ಅವ್ರಿಗೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕಂತ ಒಂದು ಉದಾಹರಣೆ ಮಾತ್ರ ಮಾಡಬೇಕಂತ ಎನಿಸಿದಾಗ ಯಾವ ಬ್ಯಾಂಕ್ ಅವರು ಮುಂಚೆ ವ್ಯವಹಾರ ಮಾಡ್ತಿದ್ರ ಅವ್ರು ಕೂಡ ಧೈರ್ಯವಿಟ್ಟು ಒಂದು ಲೋನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ರಾಜೇಂದ್ರ ಕುಮಾರ್ ಅಂತ ಕೇಳಿದ ಸಂದರ್ಭದಲ್ಲಿ ತಕ್ಷಣ ಅವ್ರು ವಿಶ್ವಾಸ ಇಟ್ಟುಕೊಂಡು ಅವತ್ತು ಕೊಟ್ಟರು. ಅದು ಕೊಟ್ಟದ ಬರೀ ಕಣಚೂರು ಮೋನಕ್ಕನಿಗೆ ಮಾತ್ರ ಒಂದು ಪ್ರಯೋಜನ ಅಲ್ಲ, ಸುಮಾರು 5,000 ಕುಟುಂಬಗಳಿಗೆ ಕೆಲಸ ಮಾಡ್ತಿದ್ದಾರೆ. ಸಮಾಜದ 5,000 ಕುಟುಂಬಗಳಿಗೆ ಇವತ್ತು ಪ್ರಯೋಜನ ಆಗುವಂತ ಕೆಲಸ ಇವತ್ತು ಆಗಿದೆ. ಸೊ ಒಂದು ಸಂಸ್ಥೆಗೆ ನೇರವಾಗಿ ಧೈರ್ಯವಾಗಿ ಪ್ರೋತ್ಸಾಹ ಕೊಟ್ಟಂತ ಒಂದು ಸಂದರ್ಭದಲ್ಲಿ 5,000 ಕುಟುಂಬಗಳೊಂದು ಪ್ರದೇಶದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮುಂದೆ ಬಂದು ನಿಂತು ಕೆಲಸ ಮಾಡಿ ಪರೋಕ್ಷವಾದ ಸಮಾಜಕ್ಕೆ ಮತ್ತು ದೇಶಕ್ಕೆ ಇವತ್ತು ಪ್ರಯೋಜನಕಾರಿಯಾಗುವಂತ ಆರ್ಥಿಕವಾದ ಚಲನವಲನ ಆಗುವಂತ ದೊಡ್ಡ ಮಟ್ಟದೊಂದು ಅದು ನಿರ್ಧಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ರೀತಿ ಹಲವಾರು ಸಂಘ ಸಂಸ್ಥೆ ಯಾರನ್ನು ಆಯ್ಕೆ ಮಾಡಿ ನೋಡಿಕೊಂಡು ಕೊಟ್ಟು ಅಲ್ಲಿ ಇವತ್ತು ಈ ರೀತಿಯ ಒಂದು ದೊಡ್ಡ ಮಟ್ಟದ ಪರಿವರ್ತನೆ ಕೆಲಸ ಕೂಡ ಇವತ್ತು ಆಗಬೇಕಾದ್ರೆ ಅದಕ್ಕೆ ಸ್ಪಷ್ಟವಾದ ನಿರ್ಧಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಧೈರ್ಯ ಕೂಡ ಒಬ್ಬ ಅದರ ಆಡಳಿತ ವಹಿಸಿದವನಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಇವತ್ತು ಬೇಕಾಗ್ತದೆ. ಆದ ಕಾರಣ ಇಂಥ ಹಲವಾರು ಇವತ್ತು ನಾವು ಬೇಕಾದ್ರೆ ಇಂಥ ಹಲವಾರು ಯಾವ ರೀತಿ ಸಾಮಾಜಿಕ ಪರಿವರ್ತನೆಯಲ್ಲಿ ತಗೊಂಡು ನಿರ್ಧಾರಗಳು ಬಂದಿದೆ ಅದನ್ನು ಕೂಡ ಹೇಳ್ಬೋದು. ಅದಕ್ಕೆ ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ, ನಾನು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಡಾಕ್ಟರ್ ಎಂ ಎ ರಾಜೇಂದ್ರ ಕುಮಾರ್ ಅವರು ನಾನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಬಹಳ ಸಣ್ಣದಿಂದಲೇ ನಾನು ನೋಡ್ತಾ ಇದ್ದೆ. ನನ್ನ ತಂದೆಯವರು ಕೂಡ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೂಡ ತದನಂತರ ಕೂಡ ಈ ಬ್ಯಾಂಕಿನ ನಿರ್ದೇಶಕರು ಆಗಿದ್ದು, ಅನ್ನ ಶೇರಿಗಾರು ಕೂಡ ಓದಿದ್ದು. ಆದ ಕಾರಣ ನಾನೊಂದು ಉದಾಹರಣೆ ನಾನು ಯಾವಾಗ ಕೂಡ ಹೇಳ್ತಾ ಇರ್ತೇನೆ ಅದನ್ನು. ಯಾಕೆಂತ ಹೇಳಿದ್ರೆ ತಂದೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕಿನವರು ಒಮ್ಮೆ ಡೈರೆಕ್ಟರ್ ಕೂಡ ಆಗಿದ್ರು. ಯಾವಾಗ 84 ಶಾಸಕ ಸ್ಥಾನ ಹೋಗಿದ್ದ ಆವಾಗ ಮುಂದೆ ಬಂದಾಗ ಅವರ ಅಪೆಕ್ಸ್ ಬ್ಯಾಂಕ್ ಮೆಂಬರ್ಶಿಪ್ ಕೂಡ ಹೋಯ್ತು. ಹೋದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಠ ಹಿಡಿದು, ಅವತ್ತು ಸರ್ಕಾರ ಬೇರೆ ಇದ್ರೂ ಕೂಡ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಠ ಹಿಡಿದು ಮತ್ತೆ ತಂದೆಯನ್ನು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿ ಬಹುಶಃ ಇವತ್ತಲ್ಲಿ ನೇಮಕ ಮಾಡಬೇಕು ನಮ್ಮ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೊಂದು ಹಂತದಲ್ಲಿ ನಾವು ಮರೆಯಲಾಗದಂತ ಕೆಲವೊಂದು ವಿಚಾರ ನಮ್ಗೆ ಅಂತಲ್ಲ, ಎಲ್ಲರಿಗೂ ಕೂಡ ಆ ರೀತಿ ಒಂದಲ್ಲೊಂದು ಕೆಲಸ ಖಂಡಿತವಾಗಿ ಮಾಡಿ ಇರ್ತಾರೆ. ಒಬ್ಬರನ್ನು ನೋಡಿಕೊಂಡು ಆಯ್ಕೆ ಮಾಡಿ ದೃಢವಾದ ತೀರ್ಮಾನ ತಗೊಂಡು ಮುಂದೆ ಹೋಗುವಂಥದ್ದು. ಅದಕ್ಕಾಗಿ ನಾನು ಅದನ್ನು ಕೂಡ ಸ್ಮರಿಸಿಕೊಂಡು ಎಲ್ಲಾ ವಿಚಾರಗಳು ನಾನು ಇವತ್ತು ಅಭಿನಂದಿಸಿಕೊಂಡು ಬಹುಶಃ ದೇವರವರಿಗೆ ದೀರ್ಘಾಯುಷ, ಆರೋಗ್ಯ, ಶಕ್ತಿ ಅವ್ರ ಮಧ್ಯೆ ಎಲ್ಲ ಕುಟುಂಬಸ್ಥರಿಗೆ ಅವ್ರ ಮಗನ ಕೂಡ ನಾನು ಹೇಳಿದ್ದೇನೆ, ಈಗ ಅಲ್ಲಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಒಂದು ಸಾಮಾಜಿಕವಾದ ಇದರಲ್ಲಿ ಸಕ್ರಿಯವಾಗಿ ಇರಲಿಕ್ಕೆ ಬೇಕಾಗಿ. ಯಾಕಂದ್ರೆ ಒಬ್ಬರನ್ನು ಮುಂದೆ ತಕೊಂಡು ಹೋಗುವಂತ ಕೆಲಸ ಇವತ್ತು ಆಗ್ಬೇಕಂತೇಳಿ. ಯಾಕಂತ ಹೇಳಿದ್ರೆ ನಾನು ಅವನಿಗೆ ಹೆದರ್ಜಿಗೆ ಹೇಳುದು ಎಲ್ಲರಿಗೂ ಕೂಡ ಒಂದು ತಂದೆ ಹೆಸರನ್ನು ಮುಂದೆ ತಕೊಂಡು ಹೋಗುವಂಥದ್ದು ಅದು ಶ್ರೀಮಂತಿಕೆಯಲ್ಲಿ ಮಾತ್ರ ಅಲ್ಲ,
ಏನವರು ಕೆಲಸ ಮಾಡ್ತಿದ್ರ, ಸಾಮಾಜಿಕವಾದ ಚಿಂತನೆ ಕೆಲಸ ಮಾಡ್ತಿದ್ರ, ಅದನ್ನು ಮುಂದುವರಿಸಿಕೊಂಡಾಗ ಮಾತ್ರ ಜನ ಅದನ್ನು ನೆನಪಿಟ್ಟುಕೊಂಡು ತೋರಿಸುವಂಥ ಕೆಲಸ ಇವತ್ತು ಆಗ್ತಾರೆ. ಅಂಥ ಕೆಲಸವನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶ ಎಲ್ಲರಿಗೂ ಯುವ ಜನಾಂಗದಿಂದ ಇವತ್ತು ಆಗಲಿ ಅಂತ ನಾನು ಕೇಳ್ಕೊಳ್ತಾ, ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ನಾನು ನಿಮ್ಗೆಲ್ಲರಿಗೆ ಬಹುಶಃ ನಿಮ್ಮೆಲ್ಲರ ಪರವಾಗಿ ಮತ್ತೆ ಶುಭ ಸಲ್ಲಿಸಿ ದೇವರವರಿಗೆ ವಿಶೇಷ ಶಕ್ತಿ ಕೊಟ್ಟು ದೇವರು ದೀರ್ಘಾಯುಷ್ಯ ಕೊಡುವ ಮುಖಾಂತರ ಇನ್ನು ಮುಂದೆ ಶತಾಯುಷ ಆಗುವಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಅವರಿಗೆ ಆ ಒಂದು ಅಭಿನಂದನೆ ಶುಭಾಶಯ ಸಲ್ಲಿಸುವಂಥ ಕೆಲಸ ನಮ್ಮ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಲಿ. ತಾವು ಯಾರೆಲ್ಲ ತಾವು ಇವತ್ತು ಬಂದಿದ್ದೀರಾ, ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಈ ಸಹಕಾರಿ ಕ್ಷೇತ್ರ ಬಲಪಡಿಸಲಿಕ್ಕೆ ಬೇಕಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ಗೆ ತಾವು ಇನ್ನೂ ಒಂದು ರೀತಿಯ ಒಂದು ಸಹಕಾರ ಕೊಟ್ಟವರು ಕೂಡ ಆಗಿರ್ತೀರಿ. ನಿಮ್ಮೆಲ್ಲರೂ ಕೂಡ ಇವತ್ತು ಶುಭಾಶಯ ಕೂಡ ಇರಲಿ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಇವತ್ತು ನನಗೆ ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದ ಕಾರಣ ನಾನು ಇದಕ್ಕಾಗಿ ಇವತ್ತು ಬೆಂಗಳೂರಿಗೆ ಬಂದೆ, ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಅದ ಕಾರಣ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಆ ಒಂದು ಕ್ಷಮೆ ನಾನು ಇವತ್ತು ಕೇಳಿಕೊಂಡು ಅವ್ರ ಹಿರಿಯರು, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಅವ್ರು ಇದ್ದಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾಗಿ ಇಲ್ಲಿ ಇರಬೇಕಂತ ನನಗೆ ಮನಸ್ಸಿದೆ. ನಾನು ಹೇಳಿದೆ, ಇಲ್ಲ ನಾನು ಆದಷ್ಟು ಬೇಗ ಮಾತಾಡಿಕೊಂಡು ಹೋಗಂತ ಎಲ್ಲ ಹೇಳ್ತಾರೆ. ಅವರೊಂದು ಆ ಒಂದು ಪರ್ಮಿಷನ್ ನಾನು ಇವತ್ತು ತೆಕೊಂಡು ಬಹುಶಃ ನಿಮ್ಗೆಲ್ಲರಿಗೆ ವಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ಮತ್ತೊಮ್ಮೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರನ್ನು ಶುಭಾಶಯ ಸಲ್ಲಿಸಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇಳಿದ್ದೇನೆ, ಆದ್ರೆ ಯಾವುದಕ್ಕೂ ಅಂಜದೆ ಎಂದು ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಎನ್ನುವಂಥದ್ದು ಎಲ್ಲರಿಗೆ ಮಾದರಿಯಾಗಿದೆ. ಕಳೆದ 4 ದಶಕಗಳಲ್ಲಿ ಸಹಕಾರಿ ಕ್ಷೇತ್ರವನ್ನ ಬೆಳಗಿ ತನ್ನ ಸರ್ವಸ್ವವನ್ನು ಕೂಡ ಸಹಕಾರಿ ಕ್ಷೇತ್ರಕ್ಕೆ ನೀಡಿ ನಿರ್ವಂಚನೆಯಿಂದ ತನ್ನ ಸೇವೆಯನ್ನು ಈ ಸಮಾಜಕ್ಕೆ ನೀಡಿದಂತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಬದುಕು ಇನ್ನು ಬಂಗಾರವಾಗಲಿ ಶತಾಯುಷಿಯಾಗಲಿ ಅನ್ನೋ ಆಶಯದೊಂದಿಗೆ ಒಂದು ದೊಡ್ಡ ಕೈ ಚಪ್ಪಾಳೆ ಗೌರವವನ್ನು ಅವರಿಗೆ ಯಾಚನೆ ಮಾಡ್ತಾ ವೇದಿಕೆಯಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಒಂದು ಆದರಣೀಯ ಹಿರಿಯರಾಗಿರುವಂತ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಹಾಗೆ ವೇದಿಕೆಯಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಯಾಗಿದ್ದುಕೊಂಡು ಶಾಲಿನ ಗೌರವದೊಂದಿಗೆ ಅವರನ್ನ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜೇಂದ್ರ ಕುಮಾರ್ ಅವರಿಗೆ ವಿಶೇಷವಾದಂತಹ ನೆನಪಿನ ಕಾಣಿಕೆಯಾಗಿ ತಾವೆಲ್ಲರೂ ಒಮ್ಮೆ ಎದ್ದು ನಿಂತು 77 ವರ್ಷಗಳ ಸೇವೆಯನ್ನು ಮಾಡುವಂತ ಯೋಗ ಭಾಗ್ಯವನ್ನು ದೇವರು ಕೊಡಲಿ ಅನ್ನುವಂತ ಆಶಯದೊಂದಿಗೆ ಯೋಗದಾತರಾಗಿರುವಂತವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಸೇವೆ ನಿರಂತರವಾಗಿದೆ. ಎಲ್ಲರೂ ಕೈ ಚಪ್ಪಾಳೆ ಆಶೀರ್ವಾದವನ್ನು ಅವರಿಗೆ ಮಾಡಬೇಕು, ಶುಭ ಹಾರೈಕೆಯನ್ನು ಸಲ್ಲಿಸಬೇಕು. ವಂದನೆಗಳು, ಅಭಿನಂದನೆಗಳು. ಡಾಕ್ಟರ್ ನೀಡ್ತಾ ಇರುವಂತಹ ಕೊಡುಗೆ ಹೀಗೆ ನಿರಂತರವಾಗಿ ಸಾಗಲಿ, ತಮ್ಮ ಯೋಜನೆಗಳು ಹೀಗೆ ಸಾಗಲಿ ಎನ್ನುವಂತ ಆಶಯದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿಯವರು ಏರ್ಪಾಡು ಮಾಡಿದಂಥ ಈ ವಿಶೇಷವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಅವರ 77ನೇ ಹುಟ್ಟುಹಬ್ಬ ಸಂಭ್ರಮದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತಾರೆ. ವೇದಿಕೆಯ ಮೇಲಿರುವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಈಗಾಗಲೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಸಮಾರಂಭವನ್ನು ನಿರ್ಗಮಿಸಿದಂಥ ಶ್ರೀ ಯು ಟಿ ಖಾದರ್ ಅವರೇ, ಶ್ರೀ ದೇವಿ ಪ್ರಸಾದ್ ಶೆಟ್ಟಿಯವರೇ, ನಮ್ಮ ಮಂಗಳೂರಿನ ಶಾಸಕರಾದಂಥ ಇಂದಿನ ಸಮಾರಂಭದ ಸಭಾಧ್ಯಕ್ಷರಾದಂಥ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರೇ, ಶ್ರೀ ಶಶಿಕುಮಾರ್ ರೈ ಅವರೇ, SCDCC ಬ್ಯಾಂಕಿನ ಎಲ್ಲ ನಿರ್ದೇಶನ ಮಂಡಳಿಯ ಸದಸ್ಯರೇ, ನಮ್ಮ ಆತ್ಮೀಯ ಮಿತ್ರರಾದಂಥ ಶ್ರೀ ಮೋನು ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳೇ, ಇಲ್ಲಿ ಸೇರಿದಂಥ ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಅಭಿಮಾನಿ ಬಳಗದ ಮಾನ್ಯ ಸದಸ್ಯರೇ, ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ,
ಈ ದಿವಸ ನನಗೆ ಭಾಳ ಹೆಮ್ಮೆಯ ದಿವಸ. ನನ್ನ ನೆನಪಿದೆ, ಆಗ ನನ್ನ ಮುಂದೆ ಬಂದವರು ನಮ್ಮ ಕಾರ್ಕಳದ ನೇಮಿರಾಜ ಹೆಗ್ಡೆ ಅವರ ಮಗ MN ರಾಜೇಂದ್ರ ಕುಮಾರ್ ಅವರು ದೊಡ್ಡ ಒಂದು ಸಮಾಜ ಸೇವಾ ಆಕಾಂಕ್ಷಿ. ಆ ಸಂದರ್ಭದಲ್ಲಿ ಅವರನ್ನ ಜಿಲ್ಲಾ SCDCC ಬ್ಯಾಂಕಿನ ನಿರ್ದೇಶಕರು ಮಾಡಬೇಕು, ಅಧ್ಯಕ್ಷರು ಮಾಡಬೇಕು ಅಂತೇಳಿ ಬಂದಾಗ ಒಂದು ದೃಷ್ಟಿಯಲ್ಲಿ ಆಗಾಗಲೇ ನಿರ್ಣಯ ಆಗಿತ್ತು, ಬೇರೆಯೊಬ್ಬರನ್ನ ಮಾಡಬೇಕು ಅಂತೇಳಿ. ಕುಂದಾಪುರದವರನ್ನು ಬಹುಶಃ ಶಿವರಾಮ್ ಶೆಟ್ಟಿ. ಆ ಸಂದರ್ಭದಲ್ಲಿ ನಾನು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದೆ. ಆಗ ನನ್ನ ಶ್ರೀಮತಿಯವರು ಅವ್ರು ಹೇಳಿದರು, ನಮ್ಮ ಊರಿನವರು ಒಳ್ಳೆ ಹುಡುಗ MN ರಾಜೇಂದ್ರ ಕುಮಾರ್ ಅವರನ್ನು ನೀವು ಮಾಡಲೇಬೇಕು, ಭಾಳ ಯೋಗ್ಯ ಮನುಷ್ಯ ಅಂತೇಳಿ ಶಿಫಾರಸು ಮಾಡಿದವರು ನನ್ನ ಶ್ರೀಮತಿಯವರು. ಅವರಿಗೆ ನೆನಪಿದೆ ಎಂದು ಗೊತ್ತಿಲ್ಲ. ಆಗ ನನ್ನ ನಿರ್ಣಯ ಮಾಡುವ ಮೊದಲು ನನಗೆ ಸ್ವಲ್ಪ ಅನುಮಾನ ಇತ್ತು. ಆ ಪದವಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೇ ಇಲ್ಲವೋ ಅಂತೇಳಿ ನನಗೆ ಅನುಮಾನ ಇತ್ತು. ಆಗ ಅವರನ್ನು ಕರೆದು ಮಾತನಾಡಿದೆ, ನೋಡಿ ಭಾಳ ಕಷ್ಟ ಇದೆ, ಎಲ್ಲ ಅತಿರಥ ಮಾರಾತರು ಅಲ್ಲಿದ್ದಾರೆ, ಇದು ದೊಡ್ಡ ಪ್ರಬಲರ ಕ್ಷೇತ್ರ, ಅದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ನಿಮಗೆ ಸಾಧ್ಯ ಆಗ್ತದ ಅಂತೇಳಿ ಪ್ರಶ್ನೆ ಹಾಕಿದೆ. ಈಗ ನನಗೆ ಅನಿಸ್ತದೆ ಆ ಪ್ರಶ್ನೆ ಅಪ್ರಸ್ತುತ. ಅವರು ಇವತ್ತು ತಮ್ಮ, ನನಗೆ ಭಾಳ ಹೆಮ್ಮೆ, ನನಗೆ ಯಾವಾಗಲೂ ಕೂಡ ನಾವು ಯಾರನ್ನ ಶಿಫಾರಸು ಮಾಡಿ ಯಾವ ಸ್ಥಾನದಲ್ಲಿ ನಾವು ಕೂರಿಸಿದ್ದನೋ ನನಗೆ ಹೆಮ್ಮೆ ಅನಿಸ್ತದೆ. ಅವರೆಲ್ಲ ಭಾಳ ಬಲಾಢ್ಯರಾಗಿ ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ MN ರಾಜೇಂದ್ರ ಕುಮಾರ್ ಒಬ್ಬರು ಅಂತೇಳಿ ಹೇಳಲಿಕ್ಕೆ ಭಾಳ ಸಂತೋಷ. ದೊಡ್ಡ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಬಹುಶಃ ಇಷ್ಟು ವರ್ಷಗಳ ಕಾಲ, 35 ವರ್ಷ 33 ವರ್ಷಗಳ ಕಾಲ SCDC ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದವರಿಲ್ಲ. ಹಿಂದೆ ಮೊಳವಳ್ಳಿ ಶಿವರಾಮರವರು ಬಹುಶಃ 25 ವರ್ಷ ಅಧ್ಯಕ್ಷರಾಗಿದ್ದರು. ಆ ದಾಖಲೆಯನ್ನು ಕೂಡ ಮೀರಿದ್ದಾರೆ. ಆ ದಾಖಲೆ ಮೀರಿದಂಥ ಪ್ರಶ್ನೆ ಅಲ್ಲ, ಇವರು ಅನೇಕ ಪ್ರತಿಭಾವಂತರನ್ನ ಸೃಷ್ಟಿ ಮಾಡಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಕೂಡ ಸಹಕಾರಿ ಸಂಘ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಜವಾಹರ್ಲಾಲ್ ನೆಹರೂರವರ ಕನಸು ಇದು. ಸಹಕಾರದಿಂದಲೇ ಒಂದು ಪಂಚಾಯತು ಮತ್ತು ಒಂದು ಸಹಕಾರ ಸಂಘ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಇದ್ದಾಗ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸಾಗ್ತದೆ ಅಂತೇಳಿ ಕನಸನ್ನು ಕಂಡವರು ಜವಾಹರ್ಲಾಲ್ ನೆಹರು. ಅಂಥ ಕಾಲದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಹಕಾರಿ ತತ್ವದ ಉಜ್ವಲ ಚಳವಳಿಯ ತತ್ವವನ್ನು ಇಲ್ಲಿ ಪ್ರತಿಪಾದಿಸತಕ್ಕಂಥ ಮುಖಂಡರು ಖಂಡಿತವಾಗಿ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು ಅನೇಕ ಸಂಸ್ಥೆಗಳ ಸಂಸ್ಥಾಪನೆ ಮಾಡಿದವರು. ನಮ್ಮ ಜಿಲ್ಲೆ ಅವಿಭಜಿತ ಜಿಲ್ಲೆ, ಇದಕ್ಕೆ ಹೆಸರುವಾಸಿ ಆಗುತ್ತೆ. ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನೇ ದೇಶಕ್ಕೆ ಕೊಟ್ಟಿದ್ದೇವೆ. ಅದು TMA ಪೈ ಅವರು ಸಿಂಡಿಕೇಟ್ ಬ್ಯಾಂಕ್ ಮುಖಾಂತರ, ಅಮ್ಮೆಂಬಳ ಸುಬ್ರಾಯ ಪೈ ಅವರು ಕೆನರಾ ಬ್ಯಾಂಕಿನ ಮೂಲಕ, ಅಬ್ದುಲ್ಲಾ ಅವರು ಕಾರ್ಪೊರೇಷನ್ ಬ್ಯಾಂಕಿನ ಮೂಲಕ, ಸುಂದರಾಮ್ ಶೆಟ್ಟಿ ಅವರು ವಿಜಯ ಬ್ಯಾಂಕಿನ ಮೂಲಕ, ನಮ್ಮ
ಅದೇ ಪ್ರಕಾರ ಕರ್ನಾಟಕ ಬ್ಯಾಂಕು, ಅದರಲ್ಲಿ ಸಿಂಡಿಕೇಟ್ ಬ್ಯಾಂಕು, ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು ಈಗಾಗಲೇ ಬೇರೆ ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡಿದ್ದಾರೆ. ಇದು ವಿಷಾದಕರ. ಮನೆ ಮನೆಗೆ ಬ್ಯಾಂಕುಗಳನ್ನು ತಲುಪಿಸಿದಂಥ ಉಳಿತಾಯದ ಆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಜನರಿಗೆ ನೀಡಿದಂಥ ಕೆಲಸ ನಮ್ಮ ಬ್ಯಾಂಕಿನ ಸ್ಥಾಪನೆ ಮಾಡಿದವರು ಮಾಡಿದ್ದಾರೆ. ನನಗೆ ಭಾಳ ಹೆಮ್ಮೆ, ಸಂತೋಷ ಅಂತ ಹೇಳಿದರೆ, ಆ ಶ್ರೇಷ್ಠರ ಬ್ಯಾಂಕುಗಳ ನಿರ್ಮಾಣ ಮಾಡಿದಂಥ ಆ ಶ್ರೇಷ್ಠರ ಪಂಕ್ತಿಯಲ್ಲಿ ಇವತ್ತು ನಮ್ಮ ಎನ್ ರಾಜೇಂದ್ರ ಕುಮಾರ್ ಅವರು ನಿಂತಿದ್ದಾರೆ ಎಂಬುದು ನನಗೆ ಭಾಳ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಅವರನ್ನು ಆಗ ನಂಬಿ ಆ ಸ್ಥಾನದಲ್ಲಿ ಕೂರಿಸಿ ನನ್ನ ಬಾಳನ್ನು ಸಾರ್ಥಕ ಮಾಡಿದ್ದಾರೆ. ಅವರ ಬಾಳನ್ನು ಮತ್ತು ಲಕ್ಷಾಂತರ ಮಂದಿಯ ಬಾಳನ್ನು ಇವತ್ತು ಸಾರ್ಥಕ ಮಾಡಿದ್ದಾರೆ. ನಮಗೆ ಖಂಡಿತವಾಗಿ ಹೆಮ್ಮೆ ಆಗ್ತದೆ. ಇವತ್ತು ಒಂದಲ್ಲ ಎರಡಲ್ಲ ಅವರು ಕಟ್ಟಿದಂಥ ಸಂಸ್ಥೆಗಳು, ಬೆಳೆಸಿದಂಥ ಸಂಸ್ಥೆಗಳು ಇವತ್ತು ನಮ್ಮ ಇಡೀ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯ ಕಂಡ, ಯಾಕೆ ನಮ್ಮ ಭಾರತ ಕಂಡಂಥ ಸಮರ್ಥ ಸಹಕಾರಿ ನಾಯಕರಾಗಿ ಇವತ್ತು ಸಂಘ ಶ್ರೇಣಿಯಲ್ಲಿ ರಾಜೇಂದ್ರ ಕುಮಾರ್ ಅವರು ನಿಂತಿದ್ದಾರೆ. ಎಲ್ಲಿಂದ ಎಲ್ಲಿಗೆ? ನೆಮಿರಾಜ ಹೆಗ್ಡೆಯವರ ಮಗ ಕಾರ್ಕಳದ ಪುಲ್ಕೇರಿಯ ಅಲ್ಲಿ ಇದ್ದವರು ಇವತ್ತು ಒಂದು ದೊಡ್ಡ ವಿಶ್ವಸ್ವರೂಪವನ್ನು ಸಹಕಾರಿ ಕ್ಷೇತ್ರದಲ್ಲಿ ಸ್ಥಾಪಿಸಿದ್ರು ಅಂದರೆ ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. 45 ವರ್ಷಗಳ ಸಹಕಾರ ರಂಗದ ಸಾಧಕರ ಸಮರ್ಥ ನಾಯಕತ್ವವನ್ನು ಅವರು ನೀಡಿದ್ದು ಮಾತ್ರ ಅಲ್ಲದೆ ಕೆಳಗಿನಿಂದ ಮೇಲೆವರೆಗೆ ಕೂಡ ಎಲ್ಲೆಲ್ಲಿ ಅವರು ಕೈ ಇಟ್ಟಿದ್ದಾರೆ ಅದು ಕಲ್ಪವೃಕ್ಷ ಆಗಿದೆ. ಇವತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಹತ್ರ ಅಲ್ಲ, ಇಡೀ ಭರತ ಖಂಡದ ಸಹಕಾರಿಗಳ ಧ್ರುವ ನಕ್ಷತ್ರ ಅದು ನಮ್ಮ ಎನ್ ರಾಜೇಂದ್ರ ಕುಮಾರ್ ಅವರು. ಈಗ ಅನೇಕ ಸ್ಥಾನಗಳನ್ನು ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಅನೇಕ ದೊಡ್ಡ ಸ್ಥಾನಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಮರ್ಥವಾಗಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ ಮಾತ್ರ ಅಲ್ಲ, ಅವರಿಡೀ ಕೃಷಿಕರ ಬದುಕಿನ ಒಬ್ಬ ಅಭಿವೃದ್ಧಿಯ ರೂವಾರಿ ಕೂಡ, ಸಾಮಾಜಿಕ ನ್ಯಾಯದ ರೂವಾರಿ ಕೂಡ ಅವರು ಆಗಿ ಇವತ್ತು ಬೆಳಗ್ತಾ ಇದ್ದಾರೆ. ಅವ್ರು ಹೇಳಿದರು ಶತಾಯುಷಿಗಳಾಗಿ ಅಂತೇಳಿ. ಅವರ ಪ್ರಾಯ ಗೊತ್ತೇ ಆಗೋದಿಲ್ಲ. ನಾನು ನೆಮಿರಾಜ ಹೆಗ್ಡೆ ಅವರ ಮಗ ಆಗ ಕಾರ್ಕಳದಲ್ಲಿ ನೋಡಿದಂಥ ರಾಜೇಂದ್ರ ಕುಮಾರಿಗೂ ಈಗಲೂ ಅವರ ಭೌತಿಕ ಶರೀರದ ನೋಡಿದರೆ ವ್ಯತ್ಯಾಸನೇ ಇಲ್ಲ. ಆದ್ದರಿಂದ 100 ವರ್ಷ ಕೂಡ ಇದೇ ಥರ ಬೆಳಗಿ ಜ್ವಲಂತವಾಗಿ ತಮ್ಮ ಬದುಕನ್ನು ಸಾಗಿಸ್ತಾರೆ ಎಂಬುದನ್ನು ನಾನು ಹಾರೈಸುವುದು ಮಾತ್ರವಲ್ಲ, ನಿರ್ಣಯಾತ್ಮಕವಾದಂಥ ಪಾತ್ರವನ್ನು ಈ ರಾಜ್ಯದ, ಈ ಜಿಲ್ಲೆಯ ಮತ್ತು ಈ ರಾಷ್ಟ್ರದ ಆರ್ಥಿಕ ಸಹಕಾರಿ ರಂಗದಲ್ಲಿ ಅವರು ನಿರ್ವಹಿಸ್ತಾರೆ ಎಂಬುದಕ್ಕೆ ಏನು ಅನುಮಾನ ಕೂಡ ಇಲ್ಲ. ಈಗಾಗಲೇ ವರದಿಯನ್ನು ಕೊಟ್ಟರು ದೇವದಾಸ್ ಶೆಟ್ಟಿಯವರು. ನಾನು ನೆನೆಸಿದೆ ಸ್ವಲ್ಪ ಆದರೂ ನಮ್ಗೆ ಉಳಿಸ್ತಾರೆ ಅಂತೇಳಿ. ನೀವು ಹೇಳಿದ್ರಲ್ಲಿ ಎಲ್ಲ ಬಂತು. ನನ್ನ ಅಭಿವಂದನೆ ಭಾಷಣ ಕೂಡ, ಆ ಕಾರ್ಯ ಕೂಡ ನಮ್ಮ ದೇವದಾಸ್ ಶೆಟ್ಟರೇ ನಿರ್ವಹಿಸಿಬಿಟ್ಟಿದ್ದಾರೆ. ಅದನ್ನು ನಾನು ಹುಡುಕೋದು ಯಾವುದು ಬಿಟ್ಟಿದ್ದಾರೆ ಅದು ಆ ಅಂಶ ಮಾತ್ರ ನಾನು ಮಾತನಾಡಬೇಕು ಅಂತೇಳಿ ನಾನು ಅಪೇಕ್ಷೆಯಿಂದ ಇದ್ದೆ. ಇವತ್ತು ಈ SCDC ಬ್ಯಾಂಕು ಒಟ್ಟು ಠೇವಣಾತಿ 64 ಕೋಟಿ ಇದ್ದದ್ದು, ಹೊರಬಾಕಿ ಸಾಲ 46 ಕೋಟಿ ಇದ್ದದ್ದು, ಲಾಭ 42 ಲಕ್ಷ ಇದ್ದದ್ದು. ಅದು ಯಾವ ಮಟ್ಟಕ್ಕೆ ರಾಜೇಂದ್ರ ಕುಮಾರ್ ನಿಲ್ಲಿಸಿದರು ಅಂತ ಹೇಳಿದರೆ, ಆ ಶಾಖೆಗಳು 25 ಇದ್ದದ್ದು 113 ಶಾಖೆಗಳಾಗಿದೆ. ಆರ್ಥಿಕ ವರ್ಷದಲ್ಲಿ ಠೇವಣಾತಿ
ಅದು 64 ಕೋಟಿ ಇದ್ದದ್ದು 7,982.76 ಕೋಟಿ. ಎಲ್ಲಿಂದ ಎಲ್ಲಿಗೆ ಹಿಮಾಲಯದ ಎತ್ತರಕ್ಕೆ ಈ ಒಂದು ಸಂಸ್ಥೆಯನ್ನ, ಅದಕ್ಕೆ ನಾನು ಆಲೋಚನೆ ಮಾಡೋದು ಹೇಗೆ ಇದು ಮಾಡಿದ್ದಾರೆ ಅಂತೇಳಿ ಆಲೋಚನೆ ಮಾಡೋದು. ಯಾಕಂದರೆ ಹೆಚ್ಚಾಗಿ ಸಹಕಾರಿಗಳು ಅಂತ ಹೇಳಿದರೆ ನಮಗೆ ಒಂದು ಭಾವನೆ, ಯಾಕಂದ್ರೆ ಈ ಕಪ್ಪೆ ತಕ್ಕಡಿಗೆ ಹಾಕಿದೆ ಹಾಗೆ ಅಂತೇಳಿ, ಅದು ಅಲ್ಲಿ ಜನ ಒಟ್ಟಿಗೆ ನಿಲ್ಲುವುದೇ ಇಲ್ಲ. ಅದನ್ನು ಜನ ಸೇರಿಸ್ಬೇಕಲ್ಲ, ಸಹಕಾರ ಆಮೇಲೆ. ಒಂದೇ ಏಕ ಮನಸ್ಸಿನಿಂದ ಜನರ ಮನಸ್ಸನ್ನು ಹೆಣೆದು, ಅವರ ಹೃದಯವನ್ನು ಹೆಣೆದು, ಇವತ್ತು ಯಾರವರ ಡೈರೆಕ್ಟರ್ ಆಗಿದ್ದರೂ ಅನೇಕ ವರ್ಷದಿಂದ ಅವರೇ ಇದ್ದಾರೆ, ವರ್ಷ ಮುಂದೆ ಕೂಡ ಇರ್ತಾರೆ. ಯಾಕಂದರೆ ಆ ವಿಶ್ವಾಸ ಉದುರಿಸುವುದು ಅಷ್ಟು ಸುಲಭ ಅಲ್ಲ. ಅದು ಅವ್ರ ಹತ್ರ ಕೇಳಬೇಕು. ಅನೇಕ ರಾಜಕಾರಣಿಗಳು ವೇದವರ್ಸರೆ ಅವ್ರ ಹತ್ರ ಸ್ವಲ್ಪ ಕೂತ್ಕೊಂಡು ನಾವು ಇನ್ನೂ ಕಲಿಬೇಕಾದ್ದು ಭಾಳ ಇದೆ. ಹೇಗೆ ನಿಮ್ಮ ಜೊತೆಯಲ್ಲಿ ಜನರನ್ನು ಹೆಣೆದುಕೊಂಡು, ಅವರ ಹೃದಯವನ್ನು ಹೆಣೆದುಕೊಂಡು ಆ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಜನ ಬೇಕು, ಜನರ ಮನಸ್ಸು ಬೇಕು, ಆ ಸಂಘಟನಾ ಸಶಕ್ತ ಶಕ್ತಿ ಬೆಳೆಸಬೇಕು. ಇದೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಹತ್ರ ಎಲ್ಲ ಪಕ್ಷಾತೀತವಾಗಿ ಒಂದು ವರ್ಕ್ಶಾಪ್ ಮಾಡಿ ರಾಜೇಂದ್ರ ಕುಮಾರನ್ನು ಕರೆಸಿ ಜನರನ್ನು, ಯಾಕಂದರೆ ಈಗ ರಾಜಕೀಯ ಪಕ್ಷದಲ್ಲಿ ಸಂಘಟನೆಗಳನ್ನು ಬರೀ ಮಾತನಾಡೋದು, ನಾವು ಸಂಘಟನೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಸುಲಭನೂ ಅಲ್ಲ. ಬಹುಶಃ ಅವರ ಹತ್ರ ಒಂದು ವಾರದ್ದು ವರ್ಕ್ಶಾಪ್ ಮಾಡಿ ಕಲಿಯುವುದು ಒಳ್ಳೆಯದು. ಯಾಕೆ, ಹೇಗೆ ಜನಗಳನ್ನು ನೀವು ಸೇರಿಸ್ತೀರಿ, ಜನರ ಹೃದಯವನ್ನು ಸೇರಿಸ್ತೀರಿ, ಇದು ಅವರಿಂದ ಕಲಿಯತಕ್ಕಂಥದ್ದು ಅನೇಕವಿದೆ. ಆದರೆ ಇವತ್ತು 9,483.92 ಕೋಟಿ ಸಾಲ ವಿತರಿಸಿದೆ. ಅವರೆಲ್ಲ ಗಳಿಸಿದಂಥ ಲಾಭ 42 ಲಕ್ಷ ಇದ್ದದ್ದು 87ನೇ ಇಸ್ವಿಯಲ್ಲಿ ಈಗ 110.40 ಕೋಟಿ ಲಾಭ. ಬ್ಯಾಂಕಿನ ವ್ಯವಹಾರ ಒಟ್ಟು 17,366.68 ಕೋಟಿ. ಯಾವ ಒಂದು ರೀತಿಯ ವಿಕ್ರಮ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಮತ್ತು ಆಧುನಿಕ ತಂತ್ರಜ್ಞಾನ ಏನು ನ್ಯಾಷನಲೈಸ್ ಬ್ಯಾಂಕು ಏನು ಅಳವಡಿಸಿದ್ದಾರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಆ ಮಾಡರ್ನ್ ಟೆಕ್ನಾಲಜಿ, ಬಹುಶಃ ನನಗನ್ನಿಸದೆ ಈಗ ಬರತಕ್ಕಂಥ ಹೊಸ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಕೂಡ ನನಗನ್ನಿಸದೆ ಸದ್ಯದಲ್ಲೇ ಅವರು ಅಳವಡಿಸ್ತಾರೆ. ಇಟ್ ಸೋ ಫಾರ್ವರ್ಡ್ ಥಿಂಕಿಂಗ್. ಆ ರೀತಿಯಲ್ಲಿ ಮುಂದೆ ಏನಾಗ್ತದೆ ಅದನ್ನು ಇವತ್ತೇ ಯೋಚನೆ ಮಾಡಿಕೊಂಡು ಆ ತಂತ್ರವನ್ನು ಅಳವಡಿಸಿಕೊಂಡು ಹೋಗತಕ್ಕಂಥ ಒಬ್ಬ ಅತ್ಯಂತ ಪ್ರಗತಿಪರ ಮನೋಭೂಮಿಕೆಯ ನಾಯಕರು ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು. ಆದ್ದರಿಂದ ಅದನ್ನು ಅಂಥ ಉತ್ಕೃಷ್ಟ ನೋಡಿ ಈ ಸಹಕಾರಿ ಸೌಧ ಕೂಡ ಎತ್ತಂತ ಉತ್ಕೃಷ್ಟವಾದಂಥ ಒಂದು ಸೌಧವನ್ನು ಕೂಡ ತಯಾರು ಮಾಡಿದ್ದಾರೆ. ನವೋದಯ ಸ್ವಸಹಾಯ ಗುಂಪುಗಳನ್ನು ತಯಾರು ಮಾಡಿದ್ದಾರೆ. ಅವರು ಎಲ್ಲಿ ಕೈ ಇಟ್ಟರೋ ಅದು ನಿಜವಾಗಿ ಕಲ್ಪವೃಕ್ಷವಾಗಿ ಮಾರ್ಪಾಡು ಮಾಡತಕ್ಕಂಥ ಒಂದು ಶಕ್ತಿ ಅವರಲ್ಲಿದೆ. ಸ್ವಸಹಾಯ ಗುಂಪುಗಳನ್ನು ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಅವರು ಈಗಾಗಲೇ ಬಹುಶಃ ದೇವದಾಸ್ ಶೆಟ್ಟರು ಅವರು ಹೇಳಿದ ಪ್ರಕಾರ ಅನೇಕ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಸಂದರ್ಭವನ್ನು ರೈತ ಕಾರ್ಮಿಕರು ಈ ದೇಶದಲ್ಲಿ ಅನುಭವಿಸಿದರೆ ಆತ್ಮಹತ್ಯೆ ಸರಮಾಲೆಗಳೇ ಅವರ ವರದಿಗಳು ಇವತ್ತು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಒಪ್ತೇನೆ ದೇವದಾಸ್ ಶೆಟ್ಟರು ಹೇಳಿದ್ದಲ್ಲ. ಏನಂತ ಹೇಳಿದರೆ, ಈ ಅವಿಭಾಜ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿದಂಥ ಪ್ರಸಂಗನೇ ಎಲ್ಲಿಯೂ ಕೂಡ ನಾನು ಕೇಳಲಿಲ್ಲ, ಪತ್ರಿಕೆಯಲ್ಲಿ ಓದಿಲ್ಲ. ಅದು ಅಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ನಮ್ಮ ರೈತರಿಗೆ, ರೈತ ಕಾರ್ಮಿಕರಿಗೆ ಕೊಟ್ಟಂಥ ಒಂದು ಹೆಚ್ಚಿನ ಕೀರ್ತಿ ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಆಗಿದೆ ಅಂತೇಳಿ ಹೇಳುವುದಿಲ್ಲ. ಅವರು ಕೂಡ ಒಳ್ಳೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ನಮ್ಮಲ್ಲಿರತಕ್ಕಂಥ ಸಹಕಾರಿ ಸಂಘಗಳ ಒಂದು ಕೊಂಡಿಗಳೇ. ಅದರ ನಾಯಕತ್ವವನ್ನು ವಹಿಸಿದಂಥ ರಾಜೇಂದ್ರ ಕುಮಾರ್ ಅವರೇ ಬಹುಶಃ ಸಿಂಹ ಪಾಲು ಅದರ ಕೀರ್ತಿ ಸಿಗಬೇಕು ಅಂತೇಳಿ ಕೂಡ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವರನ್ನು ಅಭಿನವ ಮಳಹಳ್ಳಿ ಅಂತೇಳಿ ಕೂಡ ಕರೆಯಲಾಗಿದೆ.
ಅವರ ಪ್ರತಿಷ್ಠೆ, ಅವರಿಗೆ ಸಿಕ್ಕಿದಂಥ ಪ್ರತಿಷ್ಠೆಗಳು ನಾವು ಲೆಕ್ಕ ಹಾಕಿದೆ, ನಮಗಿಂತ ಭಾಳ ಹೆಚ್ಚು. ನಮಗೂ ಕೂಡ ಸುಮಾರು 8-10 ಡಾಕ್ಟರೇಟ್ಗಳು ಸಿಕ್ಕಿದೆ, ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ನಮ್ಮ ರಾಜೇಂದ್ರ ಕುಮಾರಿಗೆ ಸಿಕ್ಕಿದ್ದು ಲೆಕ್ಕದಲ್ಲಿ 24 ಪ್ರಶಸ್ತಿಗಳು ಸಿಕ್ಕಿದೆ. ಬಹುಶಃ ಇದು ಅಭೂತಪೂರ್ವ, ನಮ್ಗೆ ಯಾರಿಗೂ ಸಿಕ್ಕಲಿಲ್ಲ ಅಂತ ಸರ್. ಎಲ್ಲ ಸಿಕ್ಕಿದೆ, ಒಂದು 10-12 ಸಿಕ್ಕಿದೆ. ಆದರೆ ಇಂಥ ಪ್ರಶಸ್ತಿಗಳು ಲೆಕ್ಕದಲ್ಲಿ ಸಿಕ್ಕಿದ್ದು 24, ಲೆಕ್ಕ ಇಲ್ಲದೆ ಇದ್ದದ್ದು ಇನ್ನೂ ಒಂದು ಅದಕ್ಕಿಂತ 2 ಪಾಲು ಇಟ್ಟಿದ್ದು. ಅಂಥ ಪ್ರಶಸ್ತಿಗಳನ್ನು ಅವರು ಸಹಕಾರಿ ಮಂತ್ರವನ್ನು ತನ್ನ ಜೀವಿತ ಕಾಲದಲ್ಲಿ 100ಕ್ಕೆ 100 ಪಾಲು ಅಕ್ಷರಶಃ ಪಾಲಿಸಿಕೊಂಡು ಬಂದಂಥ ಮೊಳಹಳ್ಳಿ ಶಿವರಾಯರು ಹಾಕಿಕೊಂಡಂಥ ಮೇಲ್ಪಂಕ್ತಿಯಲ್ಲಿ. ಯಾಕಂದರೆ ಸಹಕಾರಿ ಸಂಘ ನಡಿಬೇಕಾದ್ರೆ, ಸಹಕಾರಿ ಚಳುವಳಿ ಯಶಸ್ವಿ ಆಗಬೇಕಾದ್ರೆ ಪ್ರಾಥಮಿಕವಾಗಿ ಬೇಸಿಕ್ ಆಗಬೇಕಾದ್ದು ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ಇಲ್ಲದಿದ್ದರೆ ಸಹಕಾರಿ ಸಂಘಗಳನ್ನು ಕಟ್ಟಲಿಕ್ಕೆ ಆಗುವುದೇ ಇಲ್ಲ. ಆ ಪ್ರಾಮಾಣಿಕತೆಯ ಉತ್ಕೃಷ್ಟವಾದಂಥ ಮಹಾನ್ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಬದುಕಿನ ಪಾಠಗಳನ್ನು ಉಳಿದ ಸಹಕಾರಿಗಳ ಜೊತೆಯಲ್ಲಿ ಹಂಚಿಕೊಂಡು ಹೋಗತಕ್ಕಂಥ ಒಂದು ನಾಯಕತ್ವ ಭಾಳ ಯಶಸ್ವಿಯಾಗಿ ನಮ್ಮ ರಾಜೇಂದ್ರ ಕುಮಾರ್ ಅವರು ನೀಡಿದ್ದಾರೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತಾರೆ ಎಂಬುದರಲ್ಲಿ ಯಾವ ಅನುಮಾನಗಳು. ಅವರನ್ನು ರಾಜಕೀಯಕ್ಕೆ ಸೇರಿಸಬೇಕು ಅಂತೇಳಿ ನಾನು ಭಾಳ ಪ್ರಯತ್ನ ಮಾಡಿದೆ. MLC ಮೊನ್ನೆ MLC ಬಂದುವಾಗ ಒಂದು ದಿವಸ ಮಹಿಳೆಯರು ನನಗೆ MLC ಬೇಡ ಅಂತೇಳಿ ಅವ್ರಿಗೆ ಹೆದರಿಕೆ. ಯಾಕಂದರೆ ಸಹಕಾರಿ ಮುಖ್ಯ ಕ್ಷೇತ್ರದಿಂದ ನಾನು ಬಿಟ್ಟು ಹೋಗಬೇಕಾದ್ರೆ ಆ ಸೇವೆ ರಾಜಕೀಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ರಾಜಕೀಯದಲ್ಲಿ ಮಾಡತಕ್ಕಂಥ ಸೇವೆಗಿಂತಲೂ ಕೂಡ ಉತ್ಕೃಷ್ಟವಾದಂಥ ಸೇವೆಯಲ್ಲಿ ಸಹಕಾರಿ ಕ್ಷೇತ್ರದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಆ ತತ್ವದಲ್ಲಿ 100ಕ್ಕೆ 100 ಪಾಲು ನಿಷ್ಠೆಯನ್ನು ಇಟ್ಟವರು ನಮ್ಮ ರಾಜೇಂದ್ರ ಕುಮಾರ್ ಅವರು. ಆದ್ದರಿಂದ ಭಾಳ ಇವತ್ತು ಅಂಥ ಒಂದು ಮೊಳಹಳ್ಳಿ ಶಿವರಾಯರಂಥ ತ್ಯಾಗಿಗಳ ಒಂದು ಉತ್ತಮವಾದಂಥ ಒಂದು ಬುನಾದಿಯಲ್ಲಿ ನಿರ್ಮಾಣ ಆಗಿದಂಥ ನಮ್ಮ ಸಹಕಾರಿ ಚಳವಳಿಯನ್ನು ಭಾಳ ಯಶಸ್ವಿಯಾಗಿ ಮುಂದೆ ಕೊಂಡೋಗಿದ್ದಾರೆ. ಇವತ್ತು ಕೆಲವು ಸಾರಿ ಒಂದು ಪ್ರಶ್ನೆ ಬರ್ತದೆ, ಅದೇನಂತ ಹೇಳಿದರೆ ನಮ್ಮ ಮುಂದೆ ಏನು ಅಂತೇಳಿ. ಇವತ್ತು ನನಗೆ ಭಾಳ ಹೆಮ್ಮೆ, ತನ್ನಂಥ ಸಾವಿರಾರು ಲಕ್ಷಾಂತರ ಸಹಕಾರಿಗಳನ್ನು ಕ್ರಿಯೇಟ್ ಮಾಡಿದಂಥ ಸಹಕಾರಿ ಬ್ರಹ್ಮ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಆಗಿದ್ದಾರೆ. ಇವರೆಲ್ಲರಿದ್ರೆ ಮತ್ತು ಕೂಡ ಇದ್ದಾರೆ. ತಾನು ಸರಳಾಗಿ ತಾನು ಅಂಥ ಒಂದು ಡೆಡಿಕೇಟೆಡ್ ಟೀಮನ್ನು ಸಮರ್ಪಣಾ ಸಮಾಜ ಸೇವೆಯ ಸಹಕಾರಿ ಒಂದು ಬಲಿಷ್ಠ ಬುನಾದಿಯ ಮೇಲೆ ಒಂದು ಸಹಕಾರಿ ಸಂಸ್ಥೆಯನ್ನು ಇವತ್ತು ಕಟ್ಟಿದ್ದಾರೆ. ಆ ಬೇಸ್ ಇಸ್ ವೆರಿ ಸ್ಟ್ರಾಂಗ್. ಇವತ್ತು ಅದು ಅದರಿಂದ ನಮ್ಮ ಸಹಕಾರಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ಬೋದು, ಎಲ್ಲ ರೀತಿಯ ಸಹಕಾರಿ ಸಂಘದಲ್ಲಿ ಈ ರೀತಿಯಾದಂಥ ಒಂದು ಅತ್ಯುತ್ತಮವಾದಂಥ ಸಹಕಾರಿ ರಕ್ತ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿದುದಿದ್ದರೆ ಆ ನಾಯಕತ್ವವನ್ನು ಕೊಟ್ಟವರು ನಮ್ಮ ರಾಜೇಂದ್ರ ಕುಮಾರ್ ಅವರು. ಅದಕ್ಕೆ ವಿಶೇಷವಾದಂಥ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಅವರು ಬಿಟ್ಟರೆ ಏನು ಅಂತೇಳಿ, ಅವರು ಬಿಟ್ಟರೆ ಅಂಥ ಲಕ್ಷಾಂತರ ಮಂದಿ ಇವತ್ತು ಮೋಸ್ಟ್ ಡೆಡಿಕೇಟೆಡ್ ಸಹಕಾರಿ ನಾಯಕರು ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಇದ್ದಾರೆ ಎಂಬೊಂದು ಭಾಳ ಹೆಮ್ಮೆ ಇವತ್ತು. ಯಾಕಂದರೆ ಅನೇಕ ಸಾರಿ ಒಬ್ಬ ನಾಯಕ ಕೊಲಾಪ್ಸ್ ಆದರೆ ಎಲ್ಲರೂ ಕೊಲಾಪ್ಸ್ ಆಗ್ತಾರೆ. ಆ ಭಯ ಆತಂಕ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಖಂಡಿತವಾಗಿ ಕೂಡ ಇಲ್ಲ. ಅದಕ್ಕೆ ಭಾಳ ವಿಶೇಷವಾಗಿ ನಾನು ಅವರನ್ನು ಅಭಿವಂದನೆ ಸಲ್ಲಿಸಲಿಕ್ಕೆ ಇವತ್ತು ನಿಂತಿದ್ದೇನೆ. ನಮ್ಮ ಭಾಳ ಈಗ ಒಂದು ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಪರ್ಫಾರ್ಮೆನ್ಸು ಏನು ಡಿಸ್ಟ್ರಿಕ್ಟ್ ಕ್ರೆಡಿಟ್ ಪ್ಲ್ಯಾನ್ನಲ್ಲಿ ಅದು ದೇಶದಲ್ಲೇ ಪ್ರಪ್ರಥಮ ಸ್ಥಾನ ಇದೆ. ಇದು ನಾನು ಇವತ್ತು ಅಭಿವಂದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಷಾದದಿಂದ ಹೇಳಬೇಕು. ಅದನ್ನು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ ನಮ್ಮ ಹೈಯೆಸ್ಟ್ ಕ್ರೆಡಿಟ್ ಪ್ಲ್ಯಾನನ್ನು ಉಳಿಸತಕ್ಕಂಥ ಪ್ರತಿಷ್ಠಿತ ಕೆಲಸ ಮಾಡ್ತಾ ಇತ್ತು. ಅದು ಕೊಲ್ಯಾಪ್ಸ್ ಆಗದಾಗೆ ನಮ್ಮ ಕ್ರೆಡಿಟ್ ಪ್ಲ್ಯಾನ್ ಏನು ನಮ್ಮ ಇಡೀ ದೇಶದಲ್ಲೇ ಪ್ರಥಮ ಸ್ಥಾನ ಇದೆ,
ಅದು ಆ ಪ್ರಥಮ ಸ್ಥಾನ ಕಳೆಯದಂತೆ ಉಳಿಸತಕ್ಕಂಥ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಸಹಕಾರ ಕ್ಷೇತ್ರದಿಂದ ಎನ್ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ನಾವು ಪುನಃ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಬಾರ್ಡ್ ಅಂತ ನಾವು 80ರ ಸುಮಾರಿಗೆ ನಾವೊಂದು ಕಿಸಾನ್ ಸಮ್ಮೇಳನ ಅಂತೇಳಿ ಡೆಲ್ಲಿಯಲ್ಲಿ ಮಾಡಿದ್ವಿ. ಅಲ್ಲಿ ಮಾಡಿದಾಗ ನಮ್ಮ ಇಂದಿರಾ ಗಾಂಧಿ ಅವರು ನನ್ನನ್ನು ಕರೆದರು, ಹೇಳಿದರು ನಾನು ಏನು ಅನೌನ್ಸ್ ಮಾಡ್ಬೋದು ಇವತ್ತು ಆ ಕಿಸಾನ್ ಸಮ್ಮೇಳನದಲ್ಲಿ, ನಾವು ಏನಾದರೂ ಒಂದು ಅನೌನ್ಸ್ ಮಾಡಬೇಕಲ್ಲ, ಘೋಷಣೆ ಮಾಡಬೇಕು, ಏನು ಮಾಡ್ಬೋದು ಅಂತ ಹೇಳಿದಾಗ ನಾವು ಒಂದು ಕಮಿಟಿ ಮಾಡಿದರು. ನಾನು ಇದ್ದೆ ಅದರಲ್ಲಿ, ಮತ್ತು ಸೋಲಂಕಿ ಅಂತೇಳಿ ಗುಜರಾತ್ನವರಿದ್ದರು. ನಾನು ಅದರಲ್ಲಿ ಪ್ರಮುಖವಾಗಿ ಒಂದು ಸೂಚನೆ ಕೊಟ್ಟೆ. ಯಾಕಂದರೆ ಈಗ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ, ಕೈಗಾರಿಕಾ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ದೇಶದಲ್ಲಿ IDBI ಇದೆ. ಆದ್ದರಿಂದ ಕೃಷಿಕರನ್ನು, ಸಹಕಾರಿ ಸಂಸ್ಥೆಗಳನ್ನು ಬೆಳೆಸಲಿಕ್ಕೆ ಒಂದು ಅಪೆಕ್ಸ್, ಒಂದು ಫಿನಾನ್ಷಿಯಲ್ ಸಂಸ್ಥೆ ಇಲ್ಲ. ಅದಕ್ಕೆ ನಬಾರ್ಡನ್ನು ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನಮ್ಮ ಆ ಸೂಚನೆಯನ್ನು ಅಂದು ಇಂದಿರಾ ಗಾಂಧಿ ಕೊಟ್ಟ ಮೇಲೆ ಸುಮಾರು 82ನಲ್ಲಿ ಫಲಶ್ರುತಿಯಾಗಿ ಇವತ್ತು ನಬಾರ್ಡ್ ಅಂತೇಳಿ ಒಂದು ಸಂಸ್ಥೆ ಪ್ರಾರಂಭ ಆಗಿ ಸಹಕಾರಿ ಸಂಸ್ಥೆಗಳಿಗೆ ಬೇರೆ ಬೇರೆ ಹಂತದಲ್ಲಿ ಆರ್ಥಿಕವಾದಂಥ ಮತ್ತು ಸಾಂಘಿಕವಾದಂಥ ಶಕ್ತಿಯನ್ನು ಕೊಡಲಿಕ್ಕೆ ಅಂತ ಒಂದು ಸಂಸ್ಥೆ ಇವತ್ತು ಸ್ಥಾಪನೆ ಆಗಿದೆ. ಅದರ ಸಹಾಯ ಕೂಡ ಅನೇಕ ಇವತ್ತು ಸಾಂಸ್ಥಿಕವಾಗಿ, ಸಂಘಟನಾತ್ಮಕವಾಗಿ ಇವತ್ತು ಸಹಕಾರಿ ಸಂಸ್ಥೆ ಈ ದೇಶದಲ್ಲಿ ಮತ್ತು ಕೂಡ ಬೆಳಿಬೇಕಾಗಿದೆ, ಕಟ್ಟಬೇಕಾಗಿದೆ. ಇವತ್ತು ಅದಕ್ಕೆ ಬೇಕಾದಂಥ ರಾಷ್ಟ್ರೀಯ ಒಂದು ಸಂಸ್ಥೆ ಕೂಡ ನಬಾರ್ಡ್ ಇವತ್ತು ಬೆಳೆದಿದೆ. ಆದ್ದರಿಂದ ಅದರ ಸಹಾಯವನ್ನು ಪಡೆದು ಅದರ ಭಾಳ ರಿಫಾರ್ಮ್ಸ್ ಕೂಡ ಆಗಬೇಕಾಗಿದೆ. ಅದಕ್ಕೂ ಕೂಡ ಸಲಹೆಗಳನ್ನು ನಾನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ನ ರಾಷ್ಟ್ರಮಟ್ಟದ ಅಧ್ಯಕ್ಷನಾಗಿ ಸಜೆಷನ್ಗಳನ್ನು ಕೊಟ್ಟಿದ್ದೇನೆ. ನನಗೆ ಎಲ್ಲ ಇವತ್ತು ನಮ್ಮ ರಾಷ್ಟ್ರೀಯ ಬ್ಯಾಂಕುಗಳು ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕುಗಳು ಇರ್ಬೋದು, ಅದ ಕಮರ್ಷಿಯಲ್ ಬ್ಯಾಂಕುಗಳು ಇರ್ಬೋದು. ಆದರೆ ಕೊನೆಗೆ ಅದೆಲ್ಲ ಆ ರಾಷ್ಟ್ರೀಯ ಬ್ಯಾಂಕುಗಳ ಗಮನ ಹೋಗುವುದು ಎಲ್ಲಿಗೆ ಅಂತ ಹೇಳಿದರೆ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ, ರೈತರ ಬಗ್ಗೆ ಹೋಗುವುದಿಲ್ಲ. ರೈತರಿಗೆ ಇಂಥ ಸಹಕಾರಿ ಸಂಸ್ಥೆ ಇಡೀ ದೇಶದಲ್ಲಿ ಈ ರೈತರಿಗೆ ಅನುಕೂಲವಾದಂಥ ಸಹಕಾರಿ ಸಂಸ್ಥೆ ಬೆಳೆದಾಗ ಮಾತ್ರ ಅದು ರೈತರನ್ನು ಬದುಕಿಸಲಿಕ್ಕೆ ಸಾಧ್ಯ ಇದೆ, ಸಂಘಟಿತವಾಗಿ ಮತ್ತು ಆರ್ಥಿಕವಾಗಿ. ಈ ಸಹಕಾರಿ ಸೂತ್ರ ಮಾತ್ರ ರೈತರನ್ನು ಹೆಣೆದುಕೊಂಡು ಈ ರಾಷ್ಟ್ರವಾದ ಆರ್ಥಿಕವಾದಂಥ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ರೈತರ ಮೂಲಭೂತವಾದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ರಾಜೇಂದ್ರ ಕುಮಾರ್ ಅವರು ಯಾವ ರೀತಿಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಈ ಒಂದು ಇಂಥ SCDC ಬ್ಯಾಂಕನ್ನು ಕಟ್ಟಿದ್ರು, ರಾಷ್ಟ್ರದೊಟ್ಟಿಗೂ ಕೂಡ ರೈತರ ಸಹಾಯಕ್ಕೆ ಬರತಕ್ಕಂಥ, ರೈತರಿಗೆ ಜೀವ ಬದುಕಿನಲ್ಲಿ ಕಲ್ಪವೃಕ್ಷವಾಗತಕ್ಕಂಥ ಒಂದು ಸಹಕಾರಿ ಮೂಮೆಂಟನ್ನು, ಇಂಥ ಬ್ಯಾಂಕುಗಳನ್ನು ರಾಷ್ಟ್ರಮಟ್ಟದಲ್ಲಿ ಕಟ್ಟಲಿಕ್ಕೆ ತಾವು ನಾಯಕತ್ವವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ, ಭಾಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ನಾಯಕರು ಬೇಕು, ಇಂಥ ನಿಷ್ಫಲ ನಾಯಕರು ಬೇಕು. ಜನರನ್ನು ಕಟ್ಟಿಕೊಂಡು, ಇಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ನಾವು ಮುಖ್ಯವಾಗಿ ಸಹಕಾರಿ ಸಂಸ್ಥೆಗಳ ಮೂಲಕ ಮಾತ್ರ ನಿಜವಾದಂಥ ಒಂದು ಮೋಕ್ಷ ರೈತ ಸಮುದಾಯಕ್ಕೆ, ರೈತ ಕಾರ್ಮಿಕ ಸಮುದಾಯಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ನನಗೆ ಭಾಳ ಒಂದು ರೀತಿಯಲ್ಲಿ ನಾವು ಭೂಮಸೂದೆ ಮಾಡಿ ರೈತನ ಬದುಕಿನಲ್ಲಿ ಒಂದು ರೀತಿಯ ಸ್ಥಿರತೆ ಕೊಡಬೇಕಾದಂಥ ಒಂದು ಸಂದರ್ಭದಲ್ಲಿ ನನಗೊಂದು ಆತಂಕ ಇತ್ತು, ಒಂದು ಭಯ ಇತ್ತು. ರೈತರನ್ನು ಹಿಂದೆ ಆದರೆ ಭೂಮಾಲೀಕರೆಲ್ಲ ಸ್ವಲ್ಪ ಸಂರಕ್ಷಣೆ ಮಾಡ್ತಾಯಿದ್ರು ರೈತರನ್ನು. ಆದರೆ ಇನ್ನು ಮುಂದೆ ಏನು ಅಂತೇಳಿ ಅವರ ಭವಿಷ್ಯ ಅಂತೇಳಿ ಆ ಪ್ರಶ್ನೆ ನನ್ನಲ್ಲಿ ಎದ್ದಿದಾಗ ಇವತ್ತು ನನಗೆ ಸಂತೃಪ್ತಿ ಇದೆ. ಆ ರೈತರನ್ನು ಇವತ್ತು ಕಟ್ಟಿಕೊಂಡು ಭೂಮಸೂದೆಯಿಂದ ಅತಂತ್ರವಾದಂಥ ಆ ರೈತರ ಬಾಳುವೆಯಲ್ಲಿ ಆ ಸುಭದ್ರತೆಯನ್ನು ನೀಡಿದಂಥ ಒಂದು ನಾಯಕತ್ವ ನೀಡಿದಂಥ ಸಹಕಾರಿ ಆಂದೋಲನ ಯಶಸ್ವಿ ಅಂದರೆ ರೈತರ ಆಂದೋಲನ ಬದುಕಿನ ಯಶಸ್ವಿ ಅಂತೇಳಿ ಆ ಮಟ್ಟಕ್ಕೆ ಸಹಕಾರಿ ಆಂದೋಲನ ತಂದದ್ದಕ್ಕಾಗಿ ರಾಜ್ಕುಮಾರ್ ಅವರಿಗೆ, ನಮ್ಮ ರಾಜೇಂದ್ರ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಿ
ಈ ಒಂದು ಕೈಂಕರ್ಯವನ್ನು ತಾವು ಮುಂದುವರಿಸಿಕೊಂಡು ಹೋಗಬೇಕು. ಈ ಸಂಸ್ಥೆಯನ್ನು ಕಟ್ಟಬೇಕು. ಸಂಸ್ಥೆ ಕಟ್ಟುವುದು ಅದು ಸುಲಭ ಅಲ್ಲ. ಆದರೆ ಸಂಸ್ಥೆಯನ್ನು ಕಟ್ಟಿದರೆ ಜನರಿಗೆ ಜನ ಸಮುದಾಯವನ್ನು ಬದುಕಿನಲ್ಲಿ ಆರ್ಥಿಕ ಒಂದು ಸಾಂಘಟಿತ ಒಂದು ಕ್ರಾಂತಿಯನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅಂಥ ಕ್ರಾಂತಿಕ ವೀರ ನಮ್ಮ MN ವಿಜಯ್ ನಮ್ಮ ರಾಜೇಂದ್ರ ಕುಮಾರ್ ಅಂತೇಳಿ ಹೇಳಿ ಪುನಃ ನಿಮ್ಮೆಲ್ಲರ ಪರವಾಗಿ ರಾಜೇಂದ್ರ ಕುಮಾರ್ ಅವರ ಸಂಸಾರ ಮತ್ತು ಅವರ ಮಗ ಕೂಡ ಇವತ್ತು ಉದಯೋನ್ಮುಖ ಸಹಕಾರಿಯಾಗಿ ಬೆಳೀತಾ ಇದ್ದಾರೆ. ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ತಮಗೆಲ್ಲ ಶುಭವಾಗಲಿ. ಒಂದು ಮುಂದೆ ಬರತಕ್ಕಂಥ ಒಂದು ರೈತ ಕಾರ್ಮಿಕರ ಬದುಕಿನಲ್ಲಿ ಒಂದು ಆಶಾಗೋಪುರವಾಗಿ ಇವತ್ತು ಅದೊಂದು ಆಶಾಗೋಪುರವಾಗಿ ಬೆಳೆದಂಥ ನಮ್ಮ ರಾಜೇಂದ್ರ ಕುಮಾರ್ ಅವರ ಬದುಕು ಸಾರ್ಥಕವಾಗಲಿ. ಅವರು ಇನ್ನೂ ಕೂಡ ಆ ಶಕ್ತಿ, ಸಾಮರ್ಥ್ಯ ಮತ್ತು ಮನೋಧೈರ್ಯ ಮತ್ತು ಇಚ್ಛಾಶಕ್ತಿ ಎಲ್ಲ ಸಹಕಾರಿ ವರ್ಗಕ್ಕೂ ಕೂಡ ದೊರಕಲಿ ಅಂತೇಳಿ ಹಾರೈಸಿ ಇಂಥ ಒಂದು ಅಭಿವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಭಿನಂದನಾ ಸಮಿತಿಯವರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಕ್ತ ಕಂಠದ ಪ್ರಶಂಸೆಯನ್ನ ನೀಡಿದ್ದಾರೆ. ಗೌರವಾನ್ವಿತವರ ಮಾತಿಗೆ ವಂದನೆಯನ್ನ ಸಲ್ಲಿಸ್ತಾ ತಮ್ಮ ಆಶೀರ್ವಾದ ಶುಭ ಹಾರೈಕೆ ನಿರಂತರವಾಗಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಇರಲಿ ಎನ್ನುವಂತ ಆಶಯದೊಂದಿಗೆ ಮುಂದಕ್ಕೆ ಬಂಧುಗಳೇ, ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ಈ ಒಂದು ಹುಟ್ಟುಹಬ್ಬದ ಆಯೋಜನೆಯನ್ನ, ಈ ಒಂದು ಸಂಭ್ರಮದ ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಡುಗೆಯನ್ನು ನೀಡಿದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ಈ ವೇದಿಕೆ, ಈ ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ಏನಾದರೂ ಒಂದು ದೊಡ್ಡ ಮಟ್ಟದ ಕೊಡುಗೆ ಆಗ್ಬೇಕು ಎನ್ನುವಂತ ಶೋಷಿತ ವರ್ಗ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಹಾಗೆ ವೈದ್ಯಕೀಯ ನೆರವಿನ ಅವಶ್ಯಕತೆ ಫಲಾನುಭವಿಗಳು ಎಲ್ಲ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು. ಮೋಕ್ಷಿತ್ ಸನ್ ಆಫ್ ರಮೇಶ್ ಶೆಟ್ಟಿಗಾರ್, ಕೈಕಂಬ, ಮಂಗಳೂರು. ಸೊ ಅವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಗೌರವಾನ್ವಿತ ಅಧ್ಯಕ್ಷರು ವಿದ್ಯಾರ್ಥಿ ವೇತನವನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಮೋಕ್ಷಿತ್. ಅಶ್ವಿನಿ, ವೈಫ್ ಆಫ್ ರಾಘವೇಂದ್ರ, ಮೂಡುಪೆರಾರ, ಬಶ್ವೆ, ಮಂಗಳೂರು. ಸ್ವಉದ್ಯೋಗಕ್ಕೆ ಪ್ರೇರಣೆಯಾಗಿ ಇವರಿಗೆ ಗೌರವಾನ್ವಿತ ಅಧ್ಯಕ್ಷರು ಈ ಒಂದು ಹೊಲಿಗೆ ಯಂತ್ರವನ್ನು ನೀಡುವ ಮೂಲಕ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷ ಚೇತನ ಸಂಸ್ಥೆಗೆ ಸಹಾಯಧನ ವಿತರಣೆ ಈಗ ನಡೆಯಲಿಕ್ಕಿದೆ. ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆ, ಕೋಟೆಕಣಿ, ಕಾಪಿಕಾಡು, ವಿಜಯ್, ಮಂಗಳೂರು. ಇದರ ಹಿರಿಯ ಸಂಯೋಜಕರಾದ ಕ್ಯಾಲಿಸ್ಕಸ್ ದೇಸಾ ಅವರು ವೇದಿಕೆಗೆ ಬಂದು ಇವರು ನಿರಾಶ್ರಿತರ ಪಾಲಿಗೆ ದಾರಿದೀಪವಾಗಿದ್ದಾರೆ. ದೃಷ್ಟಿಮಾಂದ್ಯ ಮಕ್ಕಳ ಒಂದು ವಸತಿ ಶಾಲೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಕಾರುಣ್ಯ ಆಶ್ರಯಧಾಮ, ಕಟ್ಪಾಡಿ, ಉಡುಪಿ, ಶ್ರೀಮತಿ ವಿಶಾಲಾ, ವೈಫ್ ಆಫ್ ಪಿ ಕುಮಾರ್. ಇವರು ಕೂಡ ನಿರಾಶ್ರಿತರ ಒಂದು ಅವರಿಗೆ ಆಶ್ರಯವನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಗೌರವಾನ್ವಿತ ಅಧ್ಯಕ್ಷರಲ್ಲಿ ವಿಶೇಷ ಸಹಾಯಧನವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಧನ್ಯವಾದ. ಈ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿಂದ ನಿರ್ಗಮಿಸಿದಂಥ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಈ ಸ್ಥಾನದಲ್ಲಿ ಕುಳ್ಳಿರಿಸಿ 33 ವರ್ಷಗಳ ಹಿಂದೆ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಮಾಡಿದಂಥ, ಆಗ ಮುಖ್ಯಮಂತ್ರಿ ಆಗಿದ್ದಂಥ ನನ್ನೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು, ಅದೇ ರೀತಿ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರು ಆದಂಥ ವೇದವ್ಯಾಸ ಕಾಮತ್ರವರು, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಬಂದು ಸೇರಿದಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಮತ್ತು ಎಲ್ಲ ಸಹಕಾರಿಗಳೇ, ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರೇ, ನನ್ನನ್ನು
33 ವರ್ಷಗಳ ಹಿಂದೆ ಮಾನ್ಯ ಆ ದಿವಸ ಭಾಳ ದೊಡ್ಡ ಪೈಪೋಟಿ ಇತ್ತು. ಅವರು ಹೇಳಿದಾಗೆ ಶಿವರಾಮ್ ಶೆಟ್ಟಿ ಅನ್ನೋರು ಕುಂದಾಪುರದವರನ್ನು ಅಧ್ಯಕ್ಷರು ಅಂತ ಎನೌನ್ಸ್ ಕೂಡ ಮಾಡಿದರು. ಎನೌನ್ಸ್ ಆದ ನಂತರ ಇವರಿಂದ ಫೋನ್ ಬಂದು ಅವರ ಮಾಲತ್ ಮೇಲಿಯವರು ಅವರ ಶ್ರೀಮತಿಯವರು ನನ್ನನ್ನು ರೆಕಮೆಂಡ್ ಮಾಡಿ ಇಲ್ಲಿ ಕೂರಿಸಿದರು 33 ವರ್ಷಗಳ ಹಿಂದೆ. ಆ ನಂತರ ಅವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಆಶೀರ್ವಾದದಿಂದ ಇವತ್ತಿನವರೆಗೆ ಈ ಬ್ಯಾಂಕು ಹಿಂದೆ ನೋಡಲಿಲ್ಲ, ಯಾವತ್ತೂ ಅಭಿವೃದ್ಧಿಯಾಗಿದೆ. ನಾನು ಸೇರುವಾಗ 65 ಕೋಟಿ ಠೇವಣಿ ಇತ್ತು, ಇವತ್ತು 8,000 ಕೋಟಿ ಆಗ್ತಾಯಿದೆ. ಠೇವಣಿ ಮಾತ್ರ ಮುಖ್ಯ ಅಲ್ಲ, ದೇಶದಲ್ಲಿ ಒಟ್ಟು 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿದೆ ಅಂತ ನಮ್ಮ ನಬಾರ್ಡ್ನವರು, ನಮ್ಮ CGMನವರು ಮೊನ್ನೆ ಬಂದಿದ್ರಿ. ಅವ್ರು ಹೇಳಿದರು, ದೇಶದಲ್ಲಿರುವಂಥ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ನಾನೇ ಹೇಳಿದ್ದಾರೆ. ಸೇವೆ ಕೊಡೋದ್ರಲ್ಲಿ ನಮ್ಮ ಜಿಲ್ಲೆ, ನಮ್ಮ ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ ತವರು ಅಂತ ಹಿರಿಯರು ಹೇಳಿದರು. ವಾಣಿಜ್ಯ ಬ್ಯಾಂಕುಗಳು ಯಾರಿಗೆ ಸಾಲ ಕೊಡ್ತಾರೆ ಅದು ನಾವು ಆಲೋಚನೆ ಮಾಡಬೇಕಾಗಿದೆ. ಒಂದು, ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಸಂಕುಚಿತಗೊಳ್ತಾ ಇದೆ, ಒಂದರಲ್ಲಿ ಒಂದು ವಿಲೀನಗೊಳ್ತಾ ಇದೆ. ನಮ್ಮ ಸಹಕಾರಿ ಕ್ಷೇತ್ರ ಹಾಗಲ್ಲ, ಪ್ರತಿ ಗ್ರಾಮದಲ್ಲಿ ಹೋಗಿ ತಮ್ಮ ಶಾಖೆಯನ್ನು ತೆರೆದು ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ನೋಡಿ, ನಾನೊಂದು ಸಣ್ಣ ಉದಾಹರಣೆ, ನಮ್ಮೆಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿದೆ, ಎಲ್ಲವೂ ಸ್ವಂತ ಕಟ್ಟಡದಲ್ಲಿದೆ. ಜನರಿಗೆ ಸೇವೆ ಕೊಡಲಿಕ್ಕೆ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ವಾಣಿಜ್ಯ ಬ್ಯಾಂಕ್ಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಸೇವೆ, ಭಾಷೆ ಬಾರದವರು, ಸಂಸ್ಕೃತಿ ತಿಳಿಯದವರು ಅಂಥವರು ಸೇವೆ ಕೊಡಲಿಕ್ಕೆ ಬಂದಿದ್ದಾರೆ. ತುಲನೆ ಮಾಡಿ ನಮ್ಮ ಜಿಲ್ಲೆ ಇವತ್ತು ಸಹಕಾರಿ ಕ್ಷೇತ್ರದಿಂದಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಎಲ್ಲರೂ ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಸಹಕಾರಿಗಳು. ಇವತ್ತು ಹೇಳಿದರು ಕೃಷಿಕರಿಗೆ ಸಾಲ. ನಾನು ನಿನ್ನೆ ನೋಡಿದೆ, ಬೆಳಗಾವಿ ಅತಿ ಹೆಚ್ಚು ಕೃಷಿ ಸಾಲ ಕೊಟ್ಟಂಥ ಜಿಲ್ಲೆ ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಅಲ್ಲಿರುವಂಥ ಕ್ಷೇತ್ರ, ಉದಾಹರಣೆಗೆ ನಾನು ಹೇಳ್ತೇನೆ, 19 ವಿಧಾನಸಭಾ ಕ್ಷೇತ್ರ ಇದೆ, ನಮ್ಮಲ್ಲಿರುವುದು 13. ಅಲ್ಲಿ 4 ಲಕ್ಷ ರೈತರಿದ್ದಾರೆ, ನಮ್ಮಲ್ಲಿರುವುದು 1 ಲಕ್ಷ ಚಿಲ್ಲರೆ ರೈತರು. ಅವರು ಕೊಟ್ಟದ್ದು ಸಾಲಕ್ಕಿಂತ ಹೆಚ್ಚು ಸಾಲ ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಸಾಲ ಕೊಟ್ಟದ್ದಿದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಮ್ಮ 1ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದು ಮಾತ್ರ ಅಲ್ಲ, ಇಲ್ಲೇ ನಬಾರ್ಡ್ನವರು ನಮ್ಮ ಜೊತೆನೇ ಇದ್ದಾರೆ. ನಾವು ಏನು ಯಾವ ಅಂಕಿ ಸಂಖ್ಯೆಯನ್ನು ಹೆಚ್ಚು ಕಮ್ಮಿ ಹೇಳಲಿಕ್ಕಾಗುವುದಿಲ್ಲ. ಅದು ಕೂಡ ಹಾಗೆ. ನಾವು ಇನ್ನು ನಮ್ಮ ಬಗ್ಗೆ ಹೇಳಲಿಕ್ಕಿಲ್ಲ, ಸಹಕಾರಿಗಳ ಬಗ್ಗೆ. ನನ್ನನ್ನು ಬೆಳೆಸಿದವರೇ ಸಹಕಾರಿಗಳು. ನಮ್ಮ ಮಾಜಿ ಮುಖ್ಯಮಂತ್ರಿಗಳನ್ನು ನನ್ನನ್ನು ಕೂರಿಸಿದ್ದಾರೆ, ಅದನ್ನು ಬೆಳೆಸಿದವರು ನೀವು ಮುಂದುವರಿಸಿಕೊಂಡು ನನ್ನನ್ನು. ಇಲ್ಲಿ ಚುನಾವಣೆ ಕೂಡ ಇಲ್ಲ ಮಾನ್ಯ ವೀರಪ್ಪ ಮೊಯ್ಲಿಯವರೇ. ನಮ್ಮ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಹಕಾರಿ ಹೆಚ್ಚಿನ 95% ಸಂಘಗಳಲ್ಲಿ ಚುನಾವಣೆ ನಡೆಯುವುದಿಲ್ಲ. ಎಲ್ಲ ಅವಿರೋಧವಾಗಿ ಮಾಡಿಕೊಂಡು ನಾವು ಒಟ್ಟಿಗೆ ಇರುವಂಥ ಜಿಲ್ಲೆ ಒಂದು ಇದ್ದರೆ ಅದು ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಪೇಪರ್ನಲ್ಲಿ ಓದ್ತೇವೆ, ಆ ಬೆಳಗಾವಿನಲ್ಲಿ ಒಂದು ಜಿಲ್ಲಾ ಬ್ಯಾಂಕಿಗೆ ಏನೆಲ್ಲ ಆಯಿತು ಅಂತ
ಚುನಾವಣೆಯಲ್ಲಿ ನೋಡ್ತೇವೆ. ಇಲ್ಲಿ ಯಾವ ಗಲಾಟೆನೇ ಆಗೋದಿಲ್ಲ, ಯಾವ ಇದೆಲ್ಲ ಅವಿರೋಧವಾಗಿ ಎಲ್ಲ ನಡೀತಾ ಇದೆ. ಹೀಗೆ ನಾನು ಹೇಳೋದು, ನಮ್ಮ ಜಿಲ್ಲೆ ನಾನು ಒಬ್ಬ ಅಲ್ಲ, ಎಲ್ಲರೂ ಸಹಕಾರಿಗಳು ಒಟ್ಟಾಗಿರುವುದರಿಂದ ನಮ್ಮ ಪಕ್ಷ ಇರೋದು ಒಂದೇ ಪಕ್ಷ, ಸಹಕಾರ ಪಕ್ಷ ಅಂತ ಹೇಳಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತು ಜನರಿಗಾಗಿ ಕೆಲಸ ಮಾಡ್ತೇವೆ ನಾವು. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಯಾವುದಾದ್ರೂ ಒಂದು ನೀವು ವಾಣಿಜ್ಯ ಬ್ಯಾಂಕ್, ಮಹಿಳೆಯರಲ್ಲಿ ಭಾಳ ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋಗಿ ಒಂದು ಹೆಣ್ಮಕ್ಕಳ ಅಥವಾ ಗಂಡು ಮಕ್ಕಳು ಇರ್ಬೋದು, ಮದುವೆ ಇದೆ, ನಮಗೇನಾದರೂ ಸಾಲ ಕೊಡಿ ಅಂತ ಹೇಳಿದರೆ ಅವರು ವಾಣಿಜ್ಯ ಬ್ಯಾಂಕಿನವ್ರು ಏನು ಹೇಳ್ತಾರೆ, ಮದುವೆ ಮಾಡಿದ್ರಿಂದ ಏನು ಲಾಭ ಬರ್ತದೆ, ಮಕ್ಕಳಾಗ್ತದೆ ಹೊರತು ಏನು ಉತ್ಪಾದನೆ ಇಲ್ಲ ಅಂತ ಹೇಳ್ತಾರೆ. ಅದೇ ಒಂದು ನಮ್ಮ ಸಹಕಾರಿ ಸಂಘಕ್ಕೆ ಅಥವಾ ಬ್ಯಾಂಕಿಗೆ, ಕೋಆಪರೇಟಿವ್ ಬ್ಯಾಂಕಿಗೆ ಹೋಗಿ ನಮ್ಮ ಮಗಳ ಮದುವೆ ಇದೆ ಕೊಡಿ ಅಂತ ಹೇಳಿದರೆ ಒಂದು ದಿವಸದ ಒಳಗಾಗಿ ಅರ್ಧ ಗಂಟೆಯಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇದ್ರೆ ಅದು ಸಹಕಾರಿ ಕ್ಷೇತ್ರ ಅಂತ ನಾನು ಸಂತೋಷಪಡ್ತೇವೆ. ನಮ್ಮ ಹೆಣ್ಮಕ್ಳು ನಮ್ಮ ನವೋದಯದ ಬಗ್ಗೆ ಹೇಳಿದರು. ನಾವು ಸಾಲ ಕೊಡ್ತೇವೆ, ಎಲ್ಲ ಪ್ರಾಥಮಿಕ ಬತ್ತಿನ ಸಂಸ್ಥೆಯವರು ನಾವು ಸೇರಿ ಈ ಸ್ವಸಹಾಯಕ್ಕೆ ಸಾಲ ಕೊಡ್ತಾ ಇದ್ದೇವೆ. ಪತ್ರಿಕೆಯಲ್ಲಿ ಬರ್ತದೆ, ನಬಾರ್ಡ್ನವರು ಇದ್ದಾರೆ, ಎಲ್ಲ ಪತ್ರಿಕೆಯವರು ಇದ್ದಾರೆ. ಅಲ್ಲಿ ಸಾಲ ಕೊಟ್ಟು ಮೈಕ್ರೋ ಫೈನಾನ್ಸ್ ಹೇಳ್ತಾರೆ. ನಾವು ಮೈಕ್ರೋ ಫೈನಾನ್ಸ್ ಅನ್ನುವಂಥ ಶಬ್ದವನ್ನೇ ಉಪಯೋಗ ಮಾಡೋದಿಲ್ಲ. ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪು ಮಾಡಿ ಸಾಲ ಕೊಡ್ತೇವೆ. ಅತಿ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡುವುದರಿಂದ ಇವತ್ತು 9 ಜಿಲ್ಲೆಯಲ್ಲಿ ನವೋದಯದ ಮಹಿಳೆಯರ ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ನವೋದಯದಲ್ಲಿದ್ದಾರೆ. ಅವರ ಸಾಲದ ವಸೂಲಾತಿ ಪ್ರಮಾಣ, ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ, ಮರುಪಾವತಿ ಮಾಡುವಂಥ ಪ್ರಮಾಣ 98.5% ಮರುಪಾವತಿ ಮಹಿಳೆಯರು ಸಾಲ ಮಾಡ್ತಾ ಇದ್ದಾರೆ. ಯಾವತ್ತು ನಾವು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಹಾಗಾಗಿ ನಮಗೆ ಎಲ್ಲ ಆಶೀರ್ವಾದ ಇವತ್ತು ಇರೋದ್ರಿಂದ ನಾವು ನೋಡಿ, ನಮ್ಮ ಜಿಲ್ಲಾ ಬ್ಯಾಂಕ್ ನಮ್ಮೆಲ್ಲ ಜಿಲ್ಲೆಯ ಕೃಷಿಕರ ಎಲ್ಲ ಬೇಕಾದ ಸಾಲವನ್ನು ವಿತರಿಸಿಕೊಂಡು ಕೈಗಾರಿಕೆಗಳಿಗೆ ಸಾಲ ನೀಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹೆಚ್ಚಿನ ಸಹಕಾರಿ ಇದು ಸಕ್ಕರೆ ಕಾರ್ಖಾನೆಗಳಿಗೆ ನಮ್ಮಿಂದ ಸಾಲ ನೀಡ್ತಾ ಇದ್ದೇವೆ. ಇದರಿಂದ ರಾಜ್ಯದ ಲಕ್ಷಾಂತರ ರೈತರಿಗೆ ನಾವು ಸಹಾಯ ಮಾಡಿದಂತಾಗ್ತದೆ. ಇದರಿಂದಾಗಿ ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದರು ನನಗೆ ಒಂದು ವಿಧಾನಸಭೆಯಲ್ಲಿ, ನಾನು ಹೆಸರು ಹೇಳೋದಿಲ್ಲ, ಅವರು ಅದು ನೀವು ಲಾಭ ಹೇಗೆ ಮಾಡಿದ್ದೀರಿ ಅಂತ. ಅದಕ್ಕೆ ಅವರು ಇಲ್ಲಿ ಬಂದು ನಮ್ಮನ್ನು ನೋಡಿದರೆ ಕೇಳ್ಬೋದು, ಲಾಭ ಹೇಗೆ ಮಾಡಿ ನಮ್ಮ ಜಿಲ್ಲೆಯ ಸಂಘಗಳು ಲಾಭ ಹೇಗೆ ಮಾಡ್ತಾರೆ ಅಂತೇಳಿ. ನಾನು ಉದಾಹರಣೆಗೆ ಒಂದು ಹೇಳ್ತೇನೆ. ಕೆಲವು ಜಿಲ್ಲಾ ಬ್ಯಾಂಕ್ಗಳನ್ನು ಹೋಲಿಸಿದರೆ ನಮ್ಮ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು 18 ಕೋಟಿ 15 ಕೋಟಿ ಹೀಗೆ ಲಾಭ ಮಾಡ್ತಾ ಇದೆ. ಕೆಲವು ಜಿಲ್ಲಾ ಬ್ಯಾಂಕಿನಲ್ಲಿ ಕೂಡ ಅಷ್ಟು ಲಾಭ ಇಲ್ಲ. ನಬಾರ್ಡ್ ಹೇಳ್ತಾರೆ ಒಂದು ಜಿಲ್ಲಾ ಬ್ಯಾಂಕಿಗಿಂತ ಹೆಚ್ಚಿನ ಲಾಭ ಒಂದು ಪ್ರಾಥಮಿಕ ಪತ್ತಿನ ಸಂಘಗಳು ಮಾಡುವ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಹೀಗೆ ಎಲ್ಲ ರೀತಿಯಲ್ಲಿ ನಾವು ಜನರಿಗೆ ಸೇವೆ ಕೊಟ್ಟು ಇವತ್ತು ನನಗೆ ಮತ್ತೆ ಎಲ್ಲಕ್ಕಿಂತ ಭಾಳ ಖುಷಿಯಾದ ಸಂಗತಿ ಹೇಳಿದರೆ, ಮುಖ್ಯವಾಗಿ ಬೆಳಗ್ಗೆಯಿಂದ ಅಶ್ವಣ್ಣವರು ಬಂದರು. ನನಗೆ ಭಾಳ ಸಂತೋಷ ಹೇಳಿದರೆ, ಇವತ್ತು ಮಾನ್ಯ ವೀರಪ್ಪ ಮೊಯ್ಲಿಯವರು ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ, ಪುನಃ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದೇ ದೊಡ್ಡ ನನಗೆ ಅತೀ ದೊಡ್ಡ ಸಂತೋಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಂತ ಹೇಳಿದ್ರೆ ಅಂಥವ್ರು ಸಿಕ್ಕುವುದು ಕಷ್ಟ.
ಅವರ ಸಮಯವನ್ನು ಇಂಥ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದಾರೆ. ಆ ಒಂದು ಖುಷಿ ನನಗೆ ನನ್ನ ಜೀವನದಲ್ಲಿದೆ. ಇವತ್ತು ಬೆಳಿಗ್ಗೆ 6:30 ಗಂಟೆಯಿಂದ ಎಲ್ಲ ದೇವಸ್ಥಾನದ ಪ್ರಸಾದಗಳನ್ನು ನನಗೆ ಎಲ್ಲ 2 ಜಿಲ್ಲೆಯ ದೇವಸ್ಥಾನ ಬಸದಿ ಏನಿದೆ ಅದೆಲ್ಲ ಪ್ರಸಾದವನ್ನು ನನಗೆ ಬೆಳಿಗ್ಗೆಯಿಂದ ತಂದು ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದೀರಿ. ನಾನು ಮುಂದೆ ಕೂಡ ನಿಮ್ಮವನಾಗಿ ಬಾಳ್ತೇನೆ. ನಾನು ಇರುವಷ್ಟು ದಿವಸ ನಿಮ್ಮ ಸೇವೆ, ಜನರ ಸೇವೆ ಮಾಡ್ತೇನೆ ಅಂತ ಹೇಳ್ಕೊಂಡು ನಿಮ್ಮೆಲ್ಲ ಆಶೀರ್ವಾದ ದಯೆ ನನ್ನ ಮೇಲೆ ಇರಲಿ. ನಾನು ನಿಮ್ಮವನಾಗಿ ಕೆಲಸ ಮಾಡ್ತೇನೆ. ಬಡವರ ಜನರ ಕಣ್ಣೊರೆಸುವ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡುವಂಥ ಮಾತನ್ನು ಹೇಳಿಕೊಂಡು ನಾನು ನಿಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್. ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ 77ನೆಯ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಅಭಿನಂದನಾ ವಿಚಾರಗಳನ್ನು, ಇತಿಹಾಸಗಳನ್ನು ನಮ್ಮ ಮಧ್ಯದಲ್ಲಿ ಈ ರಾಜ್ಯದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕರಾವಳಿ ಕರ್ನಾಟಕದ ಬಹಳಷ್ಟು ಕೊಡುಗೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಂಥ ಗೌರವಾನ್ವಿತ ಡಾಕ್ಟರ್ ಎಂ ಎನ್ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಸ್ವೀಕರಿಸಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ಬಹಳ ವಿಶೇಷವಾದಂಥ ವಿಶ್ವಾಸದ ಮಾತನ್ನಾಡಿದಂಥ ಗೌರವಾನ್ವಿತ ಅವರಿಗೆ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮುಖಾಂತರ ನಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳಿದಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶಶಿಕುಮಾರ್ ರಾಯ್ ಮಾಲೂಟ್ ಅವರೇ, ಕೋಟ್ಯಾನ್ ಅವರೇ, ಅದೇ ರೀತಿ ಉಪಸ್ಥಿತ ಮಹೇಶ್ ಹೆಗಡೆ ಅವರಿಗೆ ಸದಾಶಿವ ಉಳ್ಳಾಗಳನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಆತ್ಮೀಯರಾಗಿರುವಂಥ ಪುಷ್ಪರಾಜ್ ಜೈನ್ ಅವರೇ, ಅದೇ ರೀತಿ ಜಿತೇಂದ್ರ ಕೊಟ್ಟಾರಿ ಅವರೇ, ಬೇರೆ ಮನೆತ ಹಿರಿಯರೇ ಅಣ್ಣೆ ಶರಿಗಾರ್ ಅವರೇ, ಭಾಸ್ಕರ್ ಮೊಯ್ಲಿ ಅವರೇ, ಉಪಸ್ಥಿರುವಂಥ ಎಲ್ಲ ಹಿರಿಯರೇ, ಸ್ಥಳೀಯ ಗೌರವಾನ್ವಿತ ಹಿರಿಯರೇ, ರವಿರಾಜ್ ಹೆಗಡೆ ದಂಪತಿಗಳೇ, ಉಪಸ್ಥಿರುವಂಥ ಎಲ್ಲ ಹಿರಿಯ ಬಂಧುಗಳೇ, ಇವತ್ತು ಮಂಗಳೂರಿನ ಎಲ್ಲರ ಜನತೆಯ ಪರವಾಗಿ ಸಮಾಜದ ಎಲ್ಲ ಬಂಧುಗಳ ಸೇವೆಯನ್ನು ಮಾಡುವಂಥ ಆ ಶಕ್ತಿ, ಸಾಮರ್ಥ್ಯ, ಆಯುಷ್ಯ, ಆರೋಗ್ಯವನ್ನು ಕೊಡಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮುಖಾಂತರ ಮಾಡಲಿಕ್ಕೆ ಈಗಾಗಲೇ ದೇವಿ ಪ್ರಸಾದ್ ಶೆಟ್ಟಿ ಅವರು, ನಮ್ಮ UT ಖಾದರ್ ಸರ್ ಅವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದ ನಂತರ ಸಭೆ ಅಧ್ಯಕ್ಷದ ನೆಲೆಯಲ್ಲಿ 1-2 ನಿಮಿಷದ ಕಾಲ ನಾನು ಅಧ್ಯಕ್ಷನಾದ ಕಾರಣ ಮಾತಾಡಬೇಕು, ಇಲ್ಲ ಅಂದರೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆದರೂ ಕಳೆದ 77 ವರ್ಷಗಳ ಹಿಂದೆ ಒಂದು ಅಮೂಲ್ಯ ರತ್ನ ನಮ್ಮ ಕರಾವಳಿಯ ಕರ್ನಾಟಕದ ಈ ತುಳುನಾಡಿನಲ್ಲಿ ಹುಟ್ಟಿತ್ತು. ಅದು ಬಹಳ ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಸಂತೋಷವಾಗ್ತದೆ. 77 ವರ್ಷದ ಹಿಂದೆ ಅವರು ಈ ಕಾರ್ಕಳದ ಈ ತಾಲೂಕಿನಲ್ಲಿ ಹುಟ್ಟಿ ಇವತ್ತು ಈ ಭಾರತದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂಥ ಒಂದು ವಿಶೇಷವಾದಂಥ ಒಂದು ಅಪರೂಪದ ನಾಯಕ. ಕಳೆದ ಹಲವಾರು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಅವರನ್ನು ಕಂಡಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಯಾರು ಬಂದರೂ ಕೂಡ ಇಲ್ಲ ಅಂತ ಹೇಳುವಂಥ ಮಾತು ಅವರು ಯಾವತ್ತೂ ಹೇಳಿಲ್ಲ. ನನ್ನಿಂದ ಏನಾಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳುವಂಥ ಒಂದು ನಾಯಕ. ಇವತ್ತು ಸಹಕಾರಿ ಕ್ಷೇತ್ರದ ಸಾಧನೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಸಹಕಾರಿ ಕ್ಷೇತ್ರದ ಭೀಷ್ಮ ಮಾತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಬಹಳ ದೊಡ್ಡ ರೀತಿಯ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಒಂದು ರಾಜ್ಯ ಕಂಡಂಥ ಸಮರ್ಥ ಸಹಕಾರಿಯಾಗಿ
ಸಹಕಾರಿ ಕ್ಷೇತ್ರವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗುವುದು ಅಂತ ಹೇಳೋದ್ರ ಜೊತೆಯಲ್ಲಿ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ತಮ್ಮ ಕೊಡುಗೆಗಳನ್ನು ಕೊಟ್ಟದ್ದನ್ನು ನಾನು ನೆನೆಸ್ಕೊಳ್ಬೇಕು. ಗ್ರಾಮೀಣ ಭಾಗದ ಬಂಧುಗಳಿಗೆ, ರೈತರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ದುರ್ಬಲ ಇದ್ದಂಥ ವ್ಯಕ್ತಿಗಳಿಗೂ ಕೂಡ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು. ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೊಡುಗೆಗಳು, ಅವರು ಮಾಡಿದಂಥ ಸಾಧನೆಗಳನ್ನು ಸಹಜವಾಗಿ ಒಂದು ಬ್ಯಾಂಕನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಈ ಬ್ಯಾಂಕಿನೊಂದಿಗೆ ಉದ್ದಿಮೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬರುವಂಥ ಬಂಧುಗಳು ಈ ಬ್ಯಾಂಕನ್ನು ನೋಡುವಂಥ ದೃಷ್ಟಿಕೋನಗಳು ಹೇಗಿರುತ್ತೆ? ಅವರು ಸಹಜವಾಗಿ ಬ್ಯಾಂಕಿನ ಅಧ್ಯಕ್ಷರಿಂದ ಹಿಡಿದು ಆಡಳಿತ ಮಂಡಳಿಯಲ್ಲಿ ಯಾರಿದ್ದಾರೆ, ನನ್ನ ಹಣಕ್ಕೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ, ಈ ರೀತಿಯ ಚಿಂತನೆಯೊಂದಿಗೆ ಒಂದು ಬಹಳ ದೊಡ್ಡ ರೀತಿಯ ವಿಶ್ವಾಸ, ನಂಬಿಕೆಯನ್ನ ಈ ಕರಾವಳಿ ತುಳುನಾಡಿನ ಜನರು ರಾಜೇಂದ್ರ ಕುಮಾರ್ ಅವರ ಮೇಲೆ ಇಟ್ಟಿದ್ದಾರೆ. ರಾಜೇಂದ್ರ ಕುಮಾರ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಇದು ಸಮಗ್ರವಾಗಿ ಅಭಿವೃದ್ಧಿಯಾಗಿ ಬೆಳೀತಾ ಇದೆ ಅಂತ ಹೇಳುವಂಥ ವಿಶ್ವಾಸ, ನಂಬಿಕೆಯನ್ನ ಅವರು ಇಡೀ ಸಮಾಜದ ಮಧ್ಯದಲ್ಲಿ ಹುಟ್ಟಿ ಹಾಕಿದ್ದಾರೆ. ನಾನಿವತ್ತು ಈ ಸಂದರ್ಭದಲ್ಲಿ ಕಳೆದ 45 ವರ್ಷಗಳಲ್ಲಿ ಅವರು ಮಾಡಿದಂಥ ಸಾಧನೆ, ಸೇವೆ, ಮಾನ್ಯ ವೀರಪ್ಪ ಮೊಯ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ರಾಜೇಂದ್ರ ಕುಮಾರ್ ಅವರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಅವರ ಒಂದು ಗುಣವನ್ನು ಮೆಚ್ಚಿಕೊಂಡೆ. ಅವರನ್ನ ಯಾರು ಜವಾಬ್ದಾರಿಯಾಗಿ ಸ್ಥಾನದಲ್ಲಿ ಕೂತ್ಕೊಳಿಸಿರೋ ಅವರನ್ನು ಕರೆದು ಅವ್ರ ಮುಖಾಂತರನೇ ಅವರನ್ನು ನೆನಪಿಸಿಕೊಂಡಿದ್ದಾರೆ. ನಮ್ಮನ್ನ ಯಾರು ಎತ್ತರಕ್ಕೆ ಬೆಳೆಸ್ತಾರೆ ಅವರನ್ನು ನೆನಪಿಸಿಕೊಳ್ಳೋದು ಬಹಳ ದೊಡ್ಡ ಗುಣ. ಅದನ್ನು ಮಾನ್ಯ ರಾಜೇಂದ್ರ ಕುಮಾರ್ ಅವರು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ವೀರಪ್ಪ ಮೊಯ್ಲಿ ಅವರನ್ನು ಕರೆದು ಅವರ ಮುಖಾಂತರನೇ ಅವರೊಂದು ವಿಶೇಷವಾದಂಥ ಅಭಿನಂದನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮನಸ್ಪೂರ್ವಕವಾದಂಥ ಭಾವನೆಗಳು, ಅವರೆಲ್ಲರ ಆಶೀರ್ವಾದಗಳು ಅವರದ್ದು ಇದೆ ಅಂತ ಹೇಳುವಂಥದ್ದು ಅದು ತೋರಿಸ್ಕೊಡುತ್ತೆ. ಅದಕ್ಕೆ ಬಹಳ ಅತ್ಯುತ್ತಮವಾಗಿ ಅವರಿಗೆ ಆ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದಗಳು ಇರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕೆಲವು ರಾಷ್ಟ್ರೀಕೃತ ಬ್ಯಾಂಕಿನವರು ಕೂಡ ಮಾಡಲಿಕ್ಕಾಗದಂಥ ಸಾಧನೆಗಳನ್ನು ಅವರು ಒಂದು ಮಾತನ್ನು ಅವರೇ ಉಲ್ಲೇಖ ಮಾಡಿದರು. ಎಲ್ಲೋ ಒಂದು ಕಡೆ ಈ ಹಿಂದಿನ ವಾತಾವರಣಗಳು ಹೇಗಿತ್ತು, ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವ ವಾತಾವರಣಗಳಿದ್ದವು, ಆ ರಾಷ್ಟ್ರೀಕೃತ ಬ್ಯಾಂಕಿಗೆ ಅಂದಿನ ದಿನಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಬಡವರಿಗೆ ಕಷ್ಟ ಆಗೋದು ಸಾಧ್ಯತೆಯನ್ನು ಕಂಡಾಗ ಈ ರೀತಿಯ ಬ್ಯಾಂಕ್ಗಳನ್ನು ಪ್ರಾರಂಭವಾದಾಗ ಇಲ್ಲಿ ಮುಕ್ತವಾಗಿ ಆ ಬ್ಯಾಂಕಿನ ಒಳಗಡೆ ಬರಬಹುದು ಅಂತ ಹೇಳುವಂಥ ವಾತಾವರಣವನ್ನ ಮಾನ್ಯ ರಾಜೇಂದ್ರ ಕುಮಾರ್ ಅವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಬಡವರು ನೇರವಾಗಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಇಂಥ ಬ್ಯಾಂಕ್ಗಳಲ್ಲಿ ಹೇಳಬಹುದು. ಈ ರೀತಿಯ ವಿಚಾರವನ್ನು ಒಂದು ಬಹಳ ವಿಶೇಷವಾಗಿ ಇವತ್ತು ಅವರ ತಮ್ಮ ಬ್ಯಾಂಕಿನಲ್ಲಿ ಅತ್ಯುತ್ತಮವಾದಂಥ ಹೊಸ ರೀತಿಯ ಕೊಡುಗೆಗಳು. ನಾನು ಒಂದು ಕಡೆಯಲ್ಲಿ ಒಂದು ಗ್ರಾಮಕ್ಕೆ, ಹಳ್ಳಿಯಲ್ಲಿ ಹೋದಾಗ ತಮ್ಮ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್ ಆ ಹಳ್ಳಿಯಲ್ಲಿ ಬಂದದ್ದನ್ನು ಕಂಡಿದ್ದೇನೆ. ಹಾಗಾಗಿ ಅವರು ಹಳ್ಳಿಯಲ್ಲಿದ್ದವರು ಎಲ್ಲೋ ಒಂದು 10-20 ಕಿಲೋಮೀಟರ್ ದೂರ ಬ್ಯಾಂಕಿಗೆ ಬರಬೇಕು ಅಂತ ಹೇಳುವಂಥದ್ದು, ಅವರು ಖರ್ಚು ವೆಚ್ಚವನ್ನು ಮಾಡಿ ಬರಬೇಕು ಅಂತ ಹೇಳೋದ್ರ ಅದನ್ನು ತಪ್ಪಿಸೋಕ್ಕೋಸ್ಕರ ಮನೆಗಳಿಗೆ ಬ್ಯಾಂಕನ್ನು ಮುಟ್ಟಿಸುವಂಥ ಒಂದು ವಿನೂತನ ಮಾದರಿ ಅಂತ ಮಾಡಿದರು. ಹಾಗಾಗಿ ಹಳ್ಳಿಯವರಿಗೆ ವಿಶೇಷವಾದಂಥ ಗ್ರಾಮೀಣ ಭಾಗದವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇದರ ಮುಖಾಂತರ ಆಗಿದೆ. ಅದರಲ್ಲಿ ಕೂಡ ರೂಪೇ ಡೆಬಿಟ್ ಕಾರ್ಡನ್ನು ಕೂಡ ಪ್ರಾರಂಭ ಮಾಡಿದರು. ಬಹಳಷ್ಟು ಬೇರೆ ಬೇರೆ ಅತ್ಯುತ್ತಮವಾದಂಥ ಅಮೂಲಾಗ್ರವಾದಂಥ ಬದಲಾವಣೆಗಳಂತ ಇವತ್ತು ಮಾಡಿದ್ದನ್ನು ನಾನು ನೆನಪಿಸಿಕೊಳ್ತೇನೆ. ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ವೇದಿಕೆಯಲ್ಲಿ ನಾನು ಕಂಡಂತ ಒಂದು ವಿಚಾರಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಭಾರತ ಕೊರೋನಾ ಅಂತ ಹೇಳುವಂತ ಮಹಾಮಾರಿಯನ್ನ ಎದುರ್ತಾ ಇರುವಾಗ 2018-19 ಸಂದರ್ಭದಲ್ಲಿ ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಜಿಲ್ಲಾಡಳಿತದ ಸರ್ಕಾರದೊಂದಿಗೆ ಹೆಗಲು ಕೊಟ್ಟು ನಿಂತವರು ಯಾರು ಅಂತ ಕೇಳಿದ್ರೆ ಈ ಭಾಗದಲ್ಲಿ ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಅವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನನಗೆಲ್ಲರಿಗೂ ಕರೆದು ಇದೇ ಹಾಲ್ನಲ್ಲಿ ಸಭೆಯನ್ನ ಮಾಡಿ ನಿಮ್ಗೆ ಏನಾಗಬೇಕು ಅಂತ ಹೇಳುವಂತ ಮಾತನ್ನಕ್ಕೆ ಹೇಳಿ 8 ಆಂಬ್ಯುಲೆನ್ಸ್ಗಳನ್ನ ಜಿಲ್ಲಾಡಳಿತದೊಟ್ಟಿಗೆ ಜೋಡಿಸಿಕೊಟ್ಟಂತ ಒಂದು ಅಪರೂಪದ ವ್ಯಕ್ತಿತ್ವ ಅದು ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಅದರಲ್ಲಿ ಶಾಸಕರ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ 2 ಆಂಬ್ಯುಲೆನ್ಸ್ ನಿಮ್ಮ ಮಂಗಳೂರು ನಗರದಲ್ಲಿ ಇಟ್ಟುಕೊಳ್ಳಿ ಅಂತೇಳಿ ನನ್ನ ಕೈಯಲ್ಲಿ, ಅದರಲ್ಲಿ 1 ಆಂಬ್ಯುಲೆನ್ಸ್ ಇವತ್ತಿಗೂ ನನ್ನ ಕೈಯಲ್ಲಿ ಇದೆ. ಅವರ ಹೆಸರಿನಲ್ಲೇ ಇಲ್ಲಿಯ ಜನರಿಗೆ ಉಚಿತವಾಗಿ ಸೇವೆ ಕೊಡ್ತಾ ಇದೆ. ಬೇರೆ ಬೇರೆ ಹೊರ ದೇಶದಿಂದ ಬಂದಾಗ
ಕೊರೋನಾ ಸಂದರ್ಭದಲ್ಲಿ ಅವರು ಇಲ್ಲಿ ಬರುವಾಗ ಅವರನ್ನು ಕ್ವಾರಂಟೈನ್ ಮಾಡಬೇಕಾಗಿತ್ತು. ಕ್ವಾರಂಟೈನ್ ಮಾಡಿದಾಗ ಅವರ ಮನೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿರದ ಮನೆಯವರು ಕಣ್ಣೀರು ಹಾಕ್ತಾರೆ. ಅವರು ಬಂದಾಗ ಇನ್ನು ಈ ಇಡೀ ಬಿಲ್ಡಿಂಗ್ಗೆ ಕೊರೋನಾ ತಗುಲ್ತದೆ ಅಂತ ಹೇಳುವಂಥ ಕಷ್ಟದಲ್ಲಿರುವಾಗ ಸರ್ಕಾರದೊಟ್ಟಿಗೆ ಜಿಲ್ಲಾಡಳಿತದೊಟ್ಟಿಗೆ ಇವರ 10 ಬಿಲ್ಡಿಂಗ್ಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಜನರಿಂದ ದೊರಕಿಸಿಕೊಡುವಂಥ ಕೆಲಸ ಕಾರ್ಯಗಳು, ಆ ಇಡೀ ಬಿಲ್ಡಿಂಗ್ನಲ್ಲಿ ವಿದೇಶದಿಂದ ಬಂದಂಥ ವ್ಯಕ್ತಿಗಳಿಗೆ ಕ್ವಾರಂಟೈನ್ ಮಾಡುವಂಥ ಕೆಲಸ ಕಾರ್ಯಗಳು, ಅಲ್ಲಿ ಆಕ್ಸಿಜನ್ ಪ್ಲಾಂಟ್ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅವರ ಜೀವ ಉಳಿಸುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ಅಂಥ ಎಲ್ಲ ವಿಷಯದಲ್ಲಿ ಅವರು ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟವರು. ನನ್ನ ಕಣ್ಣಲ್ಲಿ ಕಂಡದ್ದು ನಾನು ಹೇಳ್ತೇನೆ. ಈ ರೀತಿಯ ಒಂದು ಅಪರೂಪವಾದಂಥ ಸಮಾಜ ಸೇವೆ ಮಾಡಬೇಕು, ದಿನನಿತ್ಯ ಅವರ ಹೃದಯ ಯಾರಿಗಾದ್ರೂ ಒಂದು ಉಪಕಾರ ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಇಂಥ ಒಂದು ಅಪರೂಪದ ವ್ಯಕ್ತಿತ್ವ. ನಾನು ವಿಶೇಷವಾಗಿ ಇಡೀ ಭಾರತದ ಎಲ್ಲ ದೇವದೇವಿಗಳ ಹತ್ರ ನಾನು ಪ್ರಾರ್ಥನೆ, ಹೇಗೆ ದೀಪ ಪ್ರಜ್ವಲಿಸ್ತಾ ಇರ್ತದೆ, ಪ್ರಕಾಶಮಾನ ಆಗಿರ್ತದೆ, ಅದೇ ರೀತಿಯಲ್ಲಿ ಅವರ ಮುಂದಿನ ಜೀವನ ಕೂಡ ಪ್ರಕಾಶಿಸ್ತಾ ಇರಬೇಕು, ಪ್ರಜ್ವಲಿಸ್ತಾ ಇರಬೇಕು. ಅವರು ಇನ್ನು ಹಲವಾರು ವರ್ಷಗಳ ಕಾಲ ಈ ಸಹಕಾರಿ ಕ್ಷೇತ್ರಕ್ಕೆ ಮಾರ್ಗದರ್ಶನ ಮಾತ್ರವಲ್ಲದೆ ಪ್ರತಿಯೊಂದು ಬಡವರ ಪಾಲಿಗೆ ದೇವರಾಗಿ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳು ಅವರ ಮುಖಾಂತರ ಆಗಲಿ. ಅದಕ್ಕೆ ಪೂರ್ಣ ರೀತಿಯ ಅವರಿಗೆ ಆಶೀರ್ವಾದ, ಹಿರಿಯರದ ಆಶೀರ್ವಾದ, ಹಿರಿಯರ ಸಹಕಾರ ಇರ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈ ಶುಭ ಸಂದರ್ಭದಲ್ಲೇ ಕಟೀಲು ತಾಯಿಯ ಪ್ರಸಾದ ತಮ್ಮ ಕೈ ಸೇರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಸಂಪೂರ್ಣ ತಾಯಿಯ ಕೂಡ ವಿಶೇಷವಾದಂಥ ಒಂದು ಆಶೀರ್ವಾದ ಇದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈ ಒಂದು ವಿಶೇಷವಾದಂಥ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನನಗೆ ಕೂಡ ಒಂದು ಬರುವಂಥ ಅವಕಾಶಗಳು ತಾವು ಮಾಡಿಕೊಟ್ಟಿದ್ದೀರಿ. ಯಾವತ್ತೂ ಸಹಜವಾಗಿ ನಿಮ್ಮ ಸುಪುತ್ರನ ಹತ್ರ ಪ್ರಾಯ ನನಗೆ ಸ್ವಲ್ಪ ದೊಡ್ಡವನಿರ್ಬೋದು, ನನಗಿಂತ 30-35 ವರ್ಷ ಹಿರಿಯರು ನೀವು. ಹಾಗಾಗಿ ವೇದವ್ಯಾಸ ಮಾತ್ರ ಬಂದು ನಮ್ಮನೆ ಒಂದು ಹುಡುಗಿ ಅಂತ ಹೇಳೋ ರೀತಿಯಲ್ಲಿ ತಾವು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಿ. ಆ ಪ್ರೀತಿ ಇನ್ನು ಮುಂದೆ ಕೂಡ ಸದಾ ಇದೇ ರೀತಿಯಲ್ಲಿ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವಂಥ ನನ್ನ ಮುಕ್ತ ಮಾತನ್ನು ಹೇಳ್ತಾ, ತಮಗೆ ಭಗವಂತ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಕೊಡ್ತಾ ನಿರಂತರವಾದಂಥ ಸಮಾಜದ ಸೇವೆ ಮಾಡುವಂಥ ಅವಕಾಶಗಳು ಕೊಡಲಿ, ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಇನ್ನಷ್ಟು ಈ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ನೇತೃತ್ವದಲ್ಲಿ ಬೆಳಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದ. ಧನ್ಯವಾದಗಳು ಗೌರವಾನ್ವಿತ ಶ್ರೀ ವೇದವ್ಯಾಸ ಕಾಮತ್ ಅವರಿಗೆ. ವೇದಮೂರ್ತಿ ದೇಮದ ಮಾತೆಲ್ಲ 10 ನಿಮಿಷ ಕುಲ್ಲೋಡು ಲಕೋಚೆಲ್ಲ ಸಾರ್ವಜನಿಕ ಅಭಿನಂದನೆಗೆ ಅವಕಾಶ ಮಂತದಪ್ಪ. ವೇದಮೂರ್ತಿ ಅನಂತ ಪದ್ಮನಾಭ ಶರಣ ಶ್ರೀ ಕ್ಷೇತ್ರ ಕಟೀಲ ಪ್ರಧಾನ ಅರ್ಚಕಿಯರೇ, ಇಂದಿನ ಈ ಕಾರ್ಯಕ್ರಮ ಮುಖಾಂತರ ಪೂಜ್ಯ ಆಸರಣ್ಣವರು ನಮ್ಮ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಕಟೀಲು ತಾಯಿಯ ಪ್ರಸಾದವನ್ನು ನೀಡಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಕಟೀಲ ಪ್ರತಿಯೊಂದು ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಖಂಡಿತವಾಗ್ಲೂ ಇದೆ. ಹಾಗಾಗಿ ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಸನ್ಮಂಗಲ ಸೌಭಾಗ್ಯವನ್ನು ನೀಡಲಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಡಾಕ್ಟರ್ ಎಂ ಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿರತಕ್ಕಂತಹ ಕ್ಷೇತ್ರದ ಶಾಸಕರಾದ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮಿಂದ ಅಭಿನಂದನೆಯನ್ನ ಸ್ವೀಕರಿಸಿರತಕ್ಕಂತಹ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಯಶಸ್ವಿಯಾಗಲಿ ಎಂದು ತಮ್ಮೆಲ್ಲರ ಆಶೀರ್ವಾದ ಇರಲಿ ಎನ್ನುವುದನ್ನು ಹೇಳಿಕೊಳ್ಳುತ್ತಾ